ನಮಸ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕಮಿಷನ್ ಕಂಟಕ. ಇಲ್ಲಿ ಗುತ್ತಿಗೆದಾರರು ಒಂದು ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಗಮನ ಹರಿಸುವಂಥ ಸೆಂಟೆನ್ಸ್ ಯಾವುದು ಅಂತ ನೀವು ಕೇಳೋದಾದರೆ ಅದಿಷ್ಟೇ. ಹಿಂದಿನ ಸರ್ಕಾರ ಮತ್ತು ಇಂದಿನ ಸರ್ಕಾರ ಯಾವ ರೀತಿ ಕಮಿಷನನ್ನು ತೆಗೆದುಕೊಳ್ತಿದ್ವು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ನಿಮಗಿಂತ ಹಳೆಯ ಸರ್ಕಾರವೇ ಬೆಟರ್ ಎಂಬ ಅರ್ಥದ ಸಾಲುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಜನಸಾಮಾನ್ಯರು ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಹಿಂದಿನ ಸರ್ಕಾರವು ಕಮಿಷನ್ ತೆಗೆದುಕೊಳ್ತಿತ್ತು, ಈ ಸರ್ಕಾರ ಕೂಡ ಕಮಿಷನನ್ನು ತೆಗೆದುಕೊಳ್ತಾ ಇದೆ. ಒಟ್ಟಾರೆ ಗುತ್ತಿಗೆದಾರರಿಗೆ ಇದು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡ್ತೀವಿ, ಸರ್ವ ಜನಾಂಗದ ಶಾಂತಿಯ ತೂಟ, ಅಭಿವೃದ್ಧಿಯೇ ನಮ್ಮ ಮಂತ್ರ ಅಂತ ಹೇಳಿದಂಥ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನೋಡಿ ಮಗದೊಮ್ಮೆ ಆ ಕಮಿಷನ್ನ ಕಳಂಕ ಅನ್ನೋದು ಎಷ್ಟರ ಮಟ್ಟಿಗೆ ಕಾಡ್ತಿದೆ ಅನ್ನೋದನ್ನು ನೋಡಬಹುದು. ಆದಷ್ಟು ಬೇಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬೇಕು, ನಿಮ್ಮನ್ನು ನಂಬಿ ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಅರ್ಹರ ಇಲ್ವಾ ಅನ್ನೋದನ್ನು ನಿಮ್ಮ ಉತ್ತರದ ಮೂಲಕವೇ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ಗುತ್ತಿಗೆದಾರರು ಬರೆದಿರುವಂತಹ ಆ ಪತ್ರದ ಕುರಿತಂತೆಯೇ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಯಾವ ಸರ್ಕಾರ ಕೂಡ ಈ ಕಮಿಷನ್ ಅನ್ನುವಂತಹ ವ್ಯವಸ್ಥೆಯಿಂದ ಹೊರತಾಗಿಲ್ಲ ಅನ್ನೋದು ಈ ಗುತ್ತಿಗೆದಾರರು ಬರೆದಿರುವಂತಹ ಪತ್ರದಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಕಮಿಷನ್ ಪಡೆದುಕೊಂಡವರೇ. ಆದರೆ ಯಾರ್ಯಾರು ಎಷ್ಟೆಷ್ಟು ಅಂತ ಜನಸಾಮಾನ್ಯರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಓಟ್ ಹಾಕೋ ಸಂದರ್ಭದಲ್ಲಿ ಮೇ ಬಿ ಹಿಂಗಾಗಿದೆ. ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಎಲ್ಲರೂ ಅವರೇ ಇವರಲ್ಲಿ ಬೆಟ್ರ್ ಯಾರು ಅಂತ ಚೂಸ್ ಮಾಡಿ ಆ ದೊಡ್ಡ ಮ್ಯಾಂಡೇಟ್ ಕೊಟ್ಟರು ಅಂತ ಅನಿಸುತ್ತೆ. ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೆ ಕಮಿಷನ್ ಕಳಂಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಒಂದು ಪತ್ರ ರವಾನೆಯಾಗಿದೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬರೆದಿರುವಂಥ ಪತ್ರ. ಬಿಜೆಪಿ ಸರ್ಕಾರಕ್ಕಿಂತ ಕಮಿಷನನ್ನು ದುಪ್ಪಟ್ಟು ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಬಾಕಿ ಬಿಲ್ ಪಾವತಿಯಲ್ಲೂ ವಿಳಂಬ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಗುತ್ತಿಗೆದಾರರ ಸಂಘ ಆರೋಪವನ್ನು ಮಾಡಿದೆ. ಜೊತೆಗೆ ಸಿಎಂಗೆ ಪತ್ರ ಬರೆದಿರುವ ಸಂದರ್ಭದಲ್ಲಿ ನೀವು ಗಮನಿಸಬಹುದು ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ. ಸಿಎಂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಬರೆದಿರುವಂಥ ಪತ್ರ ಇದು. ಸರ್ಕಾರದ ವಿರುದ್ಧ ಈ ಒಂದು ಪತ್ರವನ್ನು ಇಟ್ಕೊಂಡು ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಈಗ ಕಮಿಷನ್ ದುಪ್ಪಟ್ಟಾಗಿದೆ. ಹಿಂದೆ 40% ಅಂತ ಆರೋಪ ಮಾಡಿತ್ತು ಕಾಂಗ್ರೆಸ್. ನೀವು ನೆನಪಿಸ್ಕೊಳ್ಬೋದು, ಈ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ, 40% ಸರ್ಕಾರ, 40% ಸರ್ಕಾರ ಇದು ಅಂತ ಹೇಳಿ ಬೀದಿಗಿಳಿದು ಹೋರಾಟವನ್ನು ಮಾಡಿ ಜನಸಾಮಾನ್ಯರಿಗಿದೆ ಎಂಥ ಭ್ರಷ್ಟ ಸರ್ಕಾರ ಅಂತ ತೋರಿಸಿದಂಥ ಖ್ಯಾತಿ ಕರ್ನಾಟಕ ಕಾಂಗ್ರೆಸ್ಗೆ ಲಭ್ಯವಾಗುತ್ತೆ. ರೈಟ್, ಈಗ 60% ಅನ್ನುವಂಥ ಗಂಭೀರ ಆರೋಪವನ್ನು ಯಾರು ಹೊರತಿರೋದು? ಅವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿದಂಥ ಇದೇ ಕಾಂಗ್ರೆಸ್. ಹಾಗಾಗಿ ನೀವು ಗಮನಿಸಬೇಕು, ಎಲ್ಲರೂ ಕಮಿಷನನ್ನು ಪಡೆದುಕೊಂಡವರೇ. ಬಟ್ ಯಾರ್ಯಾರು ಎಷ್ಟೆಷ್ಟು ತಗೊಳ್ತಿದ್ದಾರೆ, ಎಷ್ಟೆಷ್ಟು ತಗೊಳ್ಳೋದ್ರಿಂದ ಜನಸಾಮಾನ್ಯರಿಗೆ ಹೆಂಗೆ ತೊಂದರೆ ಆಗ್ತಾ ಇದೆ, ಅವು ಎಷ್ಟು ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡ್ತಿದೆ ಅನ್ನೋದನ್ನಷ್ಟೇ ನಾವು ನೋಡಬೇಕಾಗಿದೆ. ಸೊ ರಾಜಕೀಯ ಅಂದ ಸಂದರ್ಭದಲ್ಲಿ ಒಂದು ಸುಭಿಕ್ಷ ಆಡಳಿತ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ನೋ ಇಟ್ ಈಸ್ ಇಂಪಾಸಿಬಲ್ ಅಂತ ಅನ್ಸುತ್ತೆ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈಟ್, ಇದೇ ಗುತ್ತಿಗೆದಾರರ ಸಂಘದ ಕಡೆಯಿಂದ ಬರೆದಿರುವಂಥ ಪತ್ರವನ್ನು ಉಲ್ಲೇಖ ಮಾಡಿ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ಬರೆದಿರೋ ಪತ್ರ ನೀಡಿಕೊಂಡು ಚುನಾವಣೆಯಲ್ಲಿ ಬಿಜೆಪಿ ಮೇಲೆ 40% ಅಂತ ಹೇಳಿದ್ರು. ಈಗ ಅದೇ ಕಾಂಟ್ರಾಕ್ಟರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಂತ ಬರೆದ್ಬಿಟ್ಟು ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವುದೇ ಜ್ಯೇಷ್ಠತೆ ಮತ್ತು ಪಾರದರ್ಶಕತೆ ಕಾಯ್ದೆಯನ್ನು ಕಾಪಾಡದೆ ಅವರವರ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು AOC ರೂಪದಲ್ಲಿ ಗುತ್ತಿಗೆ ಬಾಕಿ ಇರುವ ಹಣದಲ್ಲಿ 3 ತಿಂಗಳಿಗೊಮ್ಮೆ 15% ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ, ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಹೇಳಿದ್ರು, ನಮ್ಮ ಸರ್ಕಾರ ಬಂದರೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸಿದ್ದೀರಿ. ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲಾ ಇಲಾಖೆಗಳು ಈ ಕಮಿಷನ್ ದುಪ್ಪಟ್ಟಾಗಿದೆ. ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ಬರೆದಿರೋ ಪತ್ರ ನೀಡಿಕೊಂಡು ಚುನಾವಣೆಯಲ್ಲಿ
ಬಿಜೆಪಿ ಮೇಲೆ 40% ಅಂತ ಹೇಳಿದ್ರು. ಈಗ ಅದೇ ಕಾಂಟ್ರಾಕ್ಟ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಂತ ಬರೆದ್ಬಿಟ್ಟು ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವ ಕರ್ನಾಟಕ ಕಾಂಗ್ರೆಸ್ಗೆ ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ರು ಅನ್ನೋದರ ಅರ್ಥ ಏನಾಗಿತ್ತು ಅಂದರೆ ಅವತ್ತು ನಾವು ಗ್ರಹಿಸಿದ ಪ್ರಕಾರ ಬಿ ಜೆ ಪಿ ಕರ್ನಾಟಕದಲ್ಲಿ ಆಡಳಿತದಲ್ಲಿದೆ, ಇವರು ದುಡ್ಡು ಮಾಡೋದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಭ್ರಷ್ಟಾಚಾರ ಅನ್ನೋದು ಆ ಮಟ್ಟಕ್ಕೆ ತಾಂಡವವಾಡ್ತಾ ಇದೆ, ಈ ಪರಿಣಾಮ ಬೇಕಾದಷ್ಟು ಕಮಿಷನನ್ನು ಪಡ್ಕೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಬಿ ಜೆ ಪಿ ಆಡಳಿತವನ್ನು ನಡೆಸೋದಕ್ಕೆ ಯೋಗ್ಯ ಅಲ್ಲ. ಕರ್ನಾಟಕ ಕಾಂಗ್ರೆಸ್ ಅಂದರೆ ಬಡವರ ಪಕ್ಷ, ಜನಪರ ಪಕ್ಷ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳುತ್ತೆ. 65 ವರ್ಷ ಆಡಳಿತ ನೀಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅವ್ರಿಗೆ ಫುಲ್ ಮ್ಯಾಂಡೇಟ್ ಕೊಟ್ಬಿಟ್ರೆ ನಮ್ಮನ್ನು ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ತಾರೆ ಅನ್ನುವಂಥ ಒಂದು ಮನೋಭಾವದಲ್ಲಿ ಕೊಟ್ಟಂತಹ ಒಂದು ವಿಶ್ವಾಸ. ಅದು ಏನದು? ವಿಶ್ವಾಸ, ನಂಬಿಕೆ. ಅಂಥ ನಂಬಿಕೆ ವಿಶ್ವಾಸಕ್ಕೆ ಇವತ್ತು ಕೊಡಲಿ ಪೆಟ್ಟು. ನೀವು ಆಯ್ಕೆ ಮಾಡಿದ್ದೀರಿ ಜನಸಾಮಾನ್ಯರೇ, ಅನುಭವಿಸಿ ಅಂತಷ್ಟೇ ಹೇಳಬಹುದು. ಯಾಕಂದರೆ ಯಾವುದೇ ಪಕ್ಷ ತಗೊಳ್ಳಿ ಈ ಭ್ರಷ್ಟಾಚಾರದಿಂದ ಮುಕ್ತವಾಗಿ ಅವರು ಆಡಳಿತ ನಡೆಸೋದಕ್ಕೆ ಸಾಧ್ಯವಿಲ್ಲವೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ಅನ್ನೋ ತಾಂಡ ಆಡ್ತಾ ಇದೆ. ಬಟ್ ನಾನು ಈ ಗುತ್ತಿಗೆದಾರರ ಸಂಘದ ಕಡೆಯಿಂದ ಬರೆದಿರುವಂಥ ಪತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅಧ್ಯಕ್ಷರು ಆರ್ ಮಂಜುನಾಥ್ ಅವರು ಮತ್ತು GM ರವೀಂದ್ರ ಅವರು ಪ್ರಧಾನ ಕಾರ್ಯದರ್ಶಿಗಳು ಬರೆದಿರುವಂಥ ಪತ್ರದಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರುವುದು, ತಾವುಗಳು ಅಂದರೆ ಸಿದ್ದರಾಮಯ್ಯನವರೇ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳೋದಿಲ್ಲ. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ, ಹಿಂಗಂತ ನೀವೇ ತಿಳಿಸಿರ್ತೀರಿ. ಆದರೆ ಹಿಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲ ಇಲಾಖೆಗಳಲ್ಲಿ ಈಗ ಕಮಿಷನ್ ದುಪ್ಪಟ್ಟಾಗಿರುತ್ತೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ವಿಷಾದ ವ್ಯಕ್ತಪಡಿಸುತ್ತೆ. ಎಂಥ ಸ್ಥಿತಿಗೆ ತೊಗೊಂಡೋಗಿದ್ದೀರಿ ಸಿದ್ದರಾಮಯ್ಯನವರೇ ಗುತ್ತಿಗೆದಾರರ ಸಂಘದವರನ್ನು. ಜೊತೆಗೆ ಇನ್ನೊಂದು ಕಡೆ ಮಾರ್ಕ್ ಮಾಡ್ತಾ ಇದ್ದೀವಿ ನೋಡಿ ಕೆಳಗೆ, ಮಾನ್ಯರೇ, ನಿರ್ಮಿತಿ ಕೇಂದ್ರ, KRIDL ಹಾಗೂ ಇತರೆ ಸಂಸ್ಥೆಗಳು ಜನಪ್ರತಿನಿಧಿಗಳ ಅನುಯಾಯಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ನೀಡುವ ಪರಿಪಾಠವನ್ನು ಬೆಳೆಸಿಕೊಂಡು ಬಂದಿರ್ತಾರೆ. ಕೆಲಸ ತೆಗೆದುಕೊಂಡಿರುವ ಅನುಯಾಯಿಗಳು, ಕಾರ್ಯಕರ್ತರು ಅದೇ ಕಾಮಗಾರಿಯನ್ನು ದೃಢೀಕೃತ ನೋಂದಾಯಿತ ಹಿರಿಯ ಗುತ್ತಿಗೆದಾರರಿಗೆ ಹಣವನ್ನು ತೆಗೆದುಕೊಳ್ಳಲು ಕಾಮಗಾರಿಯನ್ನು ಕೊಡ್ತಾಯಿದ್ರು. ಅಂದರೆ 0%, ನೋ ಪರ್ಸೆಂಟ್. ಆದರೆ ಹಿರಿಯ ಗುತ್ತಿಗೆದಾರರಾದ ನಾವುಗಳ ಕಾರ್ಯಕರ್ತರಿಂದ ಮರುಗುತ್ತಿಗೆಯನ್ನು ಪಡೆಯೋದು, ಸದರಿ ಕಾಮಗಾರಿಗಳ ಗುಣಮಟ್ಟವನ್ನು ನಿರ್ವಹಿಸುವುದು ಕಷ್ಟ ಸಾಧ್ಯವಾಗಿರುತ್ತೆ. ಇದು ಗುತ್ತಿಗೆದಾರರ ಸಂಕಷ್ಟ. ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಪೌರಾಡಳಿತ, ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ತಮ್ಮ ಆದೇಶವನ್ನು ಮೀರಿ ಟೆಂಡರ್ಗಳನ್ನು ಪ್ಯಾಕೇಜ್ ರೂಪದಲ್ಲಿ ಪರಿವರ್ತಿಸಿ, ಮತ್ತೊಮ್ಮೆ ಇದನ್ನ ಹೇಳಬೇಕು, ಟೆಂಡರ್ಗಳನ್ನು ಪ್ಯಾಕೇಜ್ ರೂಪದಲ್ಲಿ ಪರಿವರ್ತಿಸಿ ತಮಗೆ ಬೇಕಾದ ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲವಾಗೋ ರೀತಿಯಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ನಾವು ಯಾರ ಹತ್ರ ಕೇಳೋದು? ಹಾಗಾಗಿ ನಿಮ್ಮ ಹತ್ರನೇ ಕೇಳ್ತಾ ಇದ್ದೀವಿ. ಯಾಕಂದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ನೀವಿದ್ದ ಸಂದರ್ಭದಲ್ಲಿ ನಾಯಕರಾಗಿದ್ದಾಗ ನೀವು ಕೊಟ್ಟಂಥ ಆಶ್ವಾಸನೆಗಳನ್ನು ಮರೆತು ಬಿಟ್ರೆ ಹೇಗೆ ಸಿದ್ದರಾಮಯ್ಯನವರೇ ಅಂತ ಹೇಳಿ ನೇರವಾಗಿ ಪತ್ರ ಬರೆದಿದ್ದಾರೆ. ಬಟ್ ಇಲ್ಲಿ ಆಶ್ಚರ್ಯ ಆಗುತ್ತೆ. ಆರೋಪ ಮಾಡೋದೊಂದು ಸಲ, ಅದನ್ನು ಅಲ್ಲ ಅನ್ನೋ ಗುತ್ತಿಗೆದಾರರ ಸಂಘದಲ್ಲೂ ಕೂಡ ಒಗ್ಗಟ್ಟಬೇಕಾಗುತ್ತೆ. ಒಂದಷ್ಟು ಜನ ಹಿಂಗೆ ಹೇಳಿ ಇನ್ನೊಂದಷ್ಟು ಜನ ಹಂಗೆ ಹೇಳಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಇದೇ ಪತ್ರವನ್ನು ಬರೆದಿದ್ದೀರಿ ಅನ್ನೋದಾದರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಆಗ್ತಿರುವಂತಹ ಸಂಕಟವನ್ನು ಸಿದ್ದರಾಮಯ್ಯನವ್ರ ಹತ್ರ ಉಲ್ಲೇಖ ಮಾಡಿದ್ರೆ ನಿಮಗೆ ನ್ಯಾಯ ಅನ್ನೋದು ಸಿಗ್ಬೋದು. ಇನ್ನೊಂದು 4 ದಿವಸ ಈ ಲೆಟರು ಇಲ್ಲ ನಾವು ಹೇಳಿದ ಹಂಗಲ್ಲ ಹಿಂಗೆ ಅಂತ ಹೇಳಿಬಿಟ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ರೆಡಿ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಏನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರು ಆತ್ಮಾನಂದ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಹೇಳಬೇಕು, ಏನಿದ್ದು ದರ್ಶನ್ ಅವರೇ, ಈ ಮಟ್ಟಕ್ಕೆ ಪತ್ರ ಬರೆದಿದ್ದಾರೆ, ನೀವೇ ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಯನ್ನು ಮರೆತು ಬಿಟ್ರೆ ಹೆಂಗೆ ಅಂತ? ಖಂಡಿತವಾಗ್ಲೂ ಇಲ್ಲ. ಈ ಪತ್ರ ಕೇವಲ ಒಂದು ಆರೋಪ, ಹುರುಳಿಲ್ಲದ ಆರೋಪವನ್ನು ಮಾಡಿದ್ದಾರೆ. ಯಾಕೆಂದರೆ ಅವರು ಪತ್ರ ಬರೆದಿದ್ದಾರಲ್ಲ, ಲೆಟ್ ದೆಮ್ ಪ್ರೂವ್, ಲೆಟ್ ದೆಮ್ ಗಿವ್ ಎ ಎವಿಡೆನ್ಸ್, ಸಾಕ್ಷಿ ಏನಿದೆ. ಸುಮ್ಮನೆ ನೀವೊಂದು ರಾಜಕೀಯ ಪಿತೂರಿ ಥರ BJPಯ ಒಬ್ಬ ಸ್ಪೋಕ್ಸ್ಮ್ಯಾನ್ ಥರ ನೀವೊಂದು ಪತ್ರವನ್ನು ಬರೆದಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆಂದರೆ ಇಲ್ಲಿ ಲೆಟರ್ ಹೆಡ್ ನಾನು ಗೊತ್ತಿಗೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೋಡಿದೆ, BJP ಅಂತ ಎಲ್ಲೂ ಇಲ್ಲ. ಅಲ್ಲಲ್ಲ, ಮೇ ಬಿ ಈಗ ಮೊನ್ನೆಷ್ಟೇ ಉಪಮುಖ್ಯಮಂತ್ರಿಗಳು ಎಲ್ಲ ಗುತ್ತಿಗೆದಾರರನ್ನ ಕರೆದು ಅವರಿಗೆ ಈಗ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವ್ರ ಕಾಲದ್ದು ಬಿಲ್ಗಳೇ ಅಲ್ಲಿ ಕೆಲಸಗಳಾಗಿಲ್ದೇ ಬೇಕಾಬಿಟ್ಟು ಇವರು ಕಾಂಟ್ರಾಕ್ಟ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರೇ ಹೇಳ್ತಾರೆ. ಅದಕ್ಕೆ ಅವ್ರನ್ನ ಮನೆ ಕಳಿಸಿದ್ದು ನಿಮ್ಮನ್ನು ಬೆಳೆಸಿದ್ದು. ಖಂಡಿತವಾಗ್ಲು ಸಿ ಮೇಡಮ್, ಈಗ ಉದಾಹರಣೆ ಮೂಡ ಅಂತಂದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು, ಇವತ್ತು ED ತಗೊಂಡ್ಬಂದು ನಾಗೇಂದ್ರವ್ರನ್ನ ಬಂಧಿಸುವ ಕೆಲಸ ಎಲ್ಲ ಆಯ್ತು. ಮುಂದಕ್ಕೆ ತಾರ್ಕಿಕ ಅಂತ್ಯ ಅಂತ ಏನ್ ಮಾಡಿದ್ರು ಇವರು. ಫೈನಲಿ ಈಗ ಹಿಂದಿನ ಸರ್ಕಾರ ನಾವು ನೋಡೋಣ ಮೇಡಮ್, ಅವತ್ತಿನ ರಾಜ್ಯಾಧ್ಯಕ್ಷರಾದಂತಹ ಕೆಂಪಣ್ಣನವರು ರಾಷ್ಟ್ರಪತಿ ಅವರಿಗೆ ಪತ್ರ ಬರೆದಿದ್ರು. ಸ್ವಾಮೀಜಿ ದಿಂಗಾಲೇಶ್ವರ ಸ್ವಾಮೀಜಿಗಳು 40%
40% ನಾನೊಬ್ಬ ಸ್ವಾಮೀಜಿ ಮಠಕ್ಕೆ ಕೊಡೋ ಅನುದಾನದಲ್ಲಿ ದುಡ್ಡು ಕಿತ್ತಿದ್ದಾರೆ ಅಂತ ಅವರು ಆರೋಪ ಮಾಡಿದ್ರು. ಸಂತೋಷ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಈಶ್ವರಪ್ಪನವರು ನನ್ನ ಹತ್ರ 40% ಹಣ ಕೇಳಿದ್ದಾರೆ ಅಂತೇಳಿ ಆತ್ಮಹತ್ಯೆ, ಕೇಸರಿ ಶಲ್ಯದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ. ಜೊತೆಗೆ ನಾವು ಅವತ್ತಿನ ನಾವು ಆರೋಪ ಮಾಡಿದ್ದಕ್ಕೆ ಜಸ್ಟಿಸ್ ವೀರಯ್ಯನವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ಕುನ್ನಾರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ನಾವು ಯಾವ್ಯಾವ ಆರೋಪಗಳು ಮಾಡಿದ್ವಿ ಅದರ ತನಿಖೆಯನ್ನ ಮಾಡ್ಲಿಕ್ಕೆ ಹೇಳಿದೀವಿ, ಮತ್ತೆ ಮರು ವರದಿ ಕೊಡೋದಕ್ಕೂ ಹೇಳಿದೀವಿ ಕುನ್ನಾರ್ ಅವರ ವರದಿಯನ್ನ. ನೀವು ಹೇಳಿದ ಮಾತನ್ನೇ ನಿಮಗೆ ಹೇಳೋದಾದ್ರೆ ಬಿಜೆಪಿ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬಂದಿರುವಂತಹ ಪತ್ರಕ್ಕೆ ಬಿಜೆಪಿ ಇಲ್ಲಿ ಪ್ರೇರಣೆ ಅನ್ನೋದಾದ್ರೆ ಅವತ್ತು ಕೆಂಪಣ್ಣನವರು ಬರೆದಿದ್ದ ಪತ್ರಕ್ಕೆ ನೀವು ಯಾಕೆ ಕುಮ್ಮಕ್ಕು ಕೊಟ್ಟಿರಬಾರ್ದು? ನೋಡಿ, ಅವರ ಆರೋಪಗಳಲ್ಲಿ ಏನಿದೆ, ನಿಮ್ಮ ಹಳೇದು ಅದು ಬಿಲ್ಲು ಬಾಕಿ ಮತ್ತೆ ಇನ್ನೊಂದಲ್ಲ. ಇವ್ರು ಅದೇ ನೀವೇ ನ್ಯೂಸ್ ಅನ್ನ ಶುರು ಮಾಡಿದಾಗ ಹೇಳಿದ್ರಿ ನಾಳೆ ಅವ್ರು ವರ್ಷ ಬದಲಾಗ್ಬೋದಲ್ಲ ಅಂತ. ನಿಮ್ಮ ಮಾತಲ್ಲೇ ನಿಮಗೂ ಗೊತ್ತಿದೆ ಇವರು ನಾಳಿಕೆ ಇದನ್ನು ಒಂದು ರೀತಿ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೇನಾದ್ರು ಅವರ ಆರೋಪದಲ್ಲಿ ಹುರುಳಿತ್ತು ಅಂತಂದ್ರೆ ಹೋಗ್ಲಿ, ಲೋಕಾಯುಕ್ತಕ್ಕೆ ಹೋಗ್ಲಿ, ಇಡಿಗೆ ಹೋಗ್ಲಿ, ಸಿಬಿಐಗೆ ಹೋಗ್ಲಿ. ಇವರಿಗೆ ಸ್ಟೇಟ್ SIT ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಬೋದು. ಅವರು ಪ್ರಾಮಾಣಿಕವಾಗಿದ್ದು ಅಲ್ಲಿ ಏನಾದ್ರೂ ಭ್ರಷ್ಟಾಚಾರನೇ ಆಗಿದ್ರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಾಡಿಯಾಗಿ ಲೋಕಾಯುಕ್ತ ಇದೆಯಲ್ಲ, ಹೋಗಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಲ್ವಾ? ಏನೋ ಒಂದು ಲೆಟರ್ ಸಿಕ್ಕಿದೆ ಅಂತ ಹೇಳಿ ಇವತ್ತು ಪತ್ರ ಬರೆಯುವಂತ ಕೆಲಸ ಮಾಡಿದ್ದಾರೆ. ನಮ್ದಂತೂ ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ಮುಕ್ತವಾದಂತ ಆಡಳಿತವನ್ನ ಕರ್ನಾಟಕದಲ್ಲಿ ನಾವು ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು, ಇವರು ನೀವು ಕರ್ನಾಟಕ ಯಾವ್ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಕೇಳಿದ್ರಿ. ನೋಡಿ, ಇವರು ಇವತ್ತು ಬಾಕಿ ಎಲ್ಲ ಕೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಕೆಲಸ ಮಾಡಿದೀವಿ, ಆಯ್ತು. ಈಗ ಹಿಂದಿಂದು ಸ್ವಲ್ಪ ಅಮೌಂಟ್ ಪೆಂಡಿಂಗ್ ಇತ್ತು, ಅದನ್ನ ಕ್ಲಿಯರ್ ಅದೆಲ್ಲ ಆಗ್ ಮಾಡಿರೋ ಕೆಲಸ ಈಗ ನೀವು ಬಂದ ಮೇಲೆ ಮಾಡಿರೋದಲ್ಲ. ಇವಾಗ ನಾವು ನೀರಾವರಿ ಹೇಳ್ಬೇಕಾ, PWD 7200 ಕಿಲೋಮೀಟರ್ ರಾಜ್ಯ ಹೆದ್ದಾರಿಗಳು ನಿರ್ಮಾಣ ಮಾಡಿದ್ವಿ. ಎತ್ತಿನೊಳ ಪ್ರಾಜೆಕ್ಟ್ ಹಾಸನ ತನಕ ಹರಿಸಿದೀವಿ. ಬೆಂಗಳೂರು 50 ಲಕ್ಷ ಕುಡಿಯೋ ನೀರನ್ನ ಹರಿಸಿದೀವಿ. 7,000 ಕೋಟಿ ರೂಪಾಯಿನಲ್ಲಿ ಬೀದರ್ ಕಲಬುರಗಿ ನೀರಾವರಿಗೆ ಹಣವನ್ನ ಇಟ್ಟಿದ್ದೀವಿ. ಜೊತೆಗೆ ಇನ್ನ ಗದಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದೀವಿ. ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯ ಮಾಡಿದೀವಿ. ತುಮಕೂರಿಗೆ 1200 ಕೋಟಿ ರೂಪಾಯಿ, ಸಂಡೂರಿಗೆ 1500 ಕೋಟಿ ರೂಪಾಯಿ, 300 ಕೋಟಿ ರೂಪಾಯಿ ಚನ್ನಪಟ್ಟಣ ಕೊಟ್ಟಿದ್ದೀವಿ. ಹಾಗೆ ಪ್ರತಿ ಜಿಲ್ಲೆಗಳಲ್ಲೂ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಆದ್ರೆ ಇವತ್ತು ಇವರ ಒಂದು ಆರೋಪ, ಅವ್ರದ್ದು ಆರೋಪ ನಿಜವೇ ಆಗಿತ್ತು ಅಂತಂದ್ರೆ ನೀವು ಈ ರೀತಿ ಲೆಟರ್ ಅಲ್ಲಿ ಬಂದು ಇಲ್ಲಿ ಬಂದು ಕೂರೋದಕ್ಕಿಂತ ಬೆಟರ್ ಗೋ ಟು ಎನಿ ತನಿಖಾ ಏಜೆನ್ಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನಿಮಗೆ ನ್ಯಾಯ ಸಿಗ್ಬೇಕಲ್ವಾ? ಆಮೇಲೆ ಈ ಟೆಂಡರ್ ಬಗ್ಗೆ ಅವ್ರು ಹೇಳಿದ್ದಾರೆ, ಟೆಂಡರ್ ಯಾವ್ದು ಕದ್ದು ಮುಚ್ಚಿ ನಡೆಯುವಂತದಲ್ಲ, ಸಾರ್ವಜನಿಕವಾಗಿ ನಡೆಯುವಂತ ಟೆಂಡರ್ನ ಯಾವ್ದೋ ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ದೀರಿ ಅಂತ ಒಂದು ಆರೋಪ ಮಾಡೋದು ಇದೊಂದು ಬಾಲಿಶ ಆರೋಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ರೈಟ್, ಆತ್ಮಾನಂದ್ ಅವರೇ ನೀವು ಹೇಳಬೇಕು. 40% PCM ಈ ಥರದ ಗಂಭೀರ ಆರೋಪವನ್ನು ಎದುರಿಸಿದಂತಹ ನೀವು ಇವತ್ತು 60% ಅಂತ ಧ್ವನಿ ಎತ್ತಬಹುದು, ಅಂತಹ ಒಂದು ಸಾಕ್ಷ್ಯಾಧಾರ ಸಿಕ್ಕಿದೆ ನಿಮಗೆ? ಈ ಸರ್ಕಾರ 40% PCM ಅಂತೇಳಿ ಜನರನ್ನು ದಾರಿ ತಪ್ಪಿಸಿ BJPಯನ್ನು ಅಧಿಕಾರ ವಂಚಿತರನ್ನ ಮಾಡಿ ಜನಕ್ಕೆ ಯಾವುದೋ ಒಂದು ಸುಳ್ಳನ್ನು ಕತೆ ಕಟ್ಟಿ ಅದನ್ನು ಮಾಡಿ ಇವತ್ತು 137 ಸೀಟು ಬಂದಂತ ಆದಮೇಲೆ ನಾವು ಅದಕ್ಕೆ ಇವ್ರದೇ ಸರ್ಕಾರ 2 ವರ್ಷ ಆಗ್ತಾ ಬರ್ತಾ ಇದೆ. ಅದಕ್ಕೊಂದು ದಾಖಲೆ ಕೊಡೋಕ್ಕಾಗಲಿಲ್ಲ ಈ ಸರ್ಕಾರಕ್ಕೆ. ಒಂದೇ ಒಂದು ಎಲ್ಲಾದರೂ ಇವ್ರದೇ ಸರ್ಕಾರ, ಇವ್ರದೇ SSTಗಳಿದ್ದು 40% ಕಮಿಷನ್ ಅಂತ 2 ವರ್ಷ ಆಡಳಿತ ಮಾಡ್ತಿದ್ದೀರಲ್ಲ, ಯಾವ್ದಾದ್ರು ಒಂದು ಪ್ರೂಫ್ ಕೊಡೋಕ್ಕಾಗಿದೆಯಾ ನಿಮಗೆ? ಅದಾಗಲಿಲ್ಲ. ಅದಕ್ಕೆ ಗುತ್ತಿಗೆದಾರರು ಇವತ್ತು ಕೆಂಪಯ್ಯನವರು ಪಾಪ ತೀರೋಗ್ಬಿಟ್ರು, ಅವರು ಕೂಡ ಹೋರಾಟ ಮಾಡಿ ಇದೇ ಪತ್ರವನ್ನು ಅವ್ರು ಬರೆದಿದ್ರು. ಇದೇ ಥರದ ಪತ್ರ ಈ ಸರ್ಕಾರದಲ್ಲಿ ನಮಗೆ ಕೊಟ್ಟಂಥ ಆಶ್ವಾಸನೆಗಳು, ಗುತ್ತಿಗೆದಾರರು ಅವ್ರ ಹೆಂಡತಿ ಮಕ್ಕಳು ರೇಷನ್ ಅಂಗಡಿಗೆ ಹೋಗಿ ನಾವು ಸಾಲ ಕೇಳೋಕ್ಕಾಗ್ತಾ ಇಲ್ಲ, ತೂಚು ಅಂತ ಉಗಿಸ್ಕೊ ಬರಬೇಕಾಗಿದೆ, ನಮಗೆ ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಅನ್ನುವಂಥ ಲೆಟ್ರನ್ನು ಕೂಡ ಬರ್ತಿದ್ರು. ಇದಾದ ಮೇಲೆ ಈ ಸರ್ಕಾರ ಏನು 2 ವರ್ಷ ಆದ್ರೂ ಕೂಡ ಯಾವುದೇ ರೀತಿ ನಮ್ಮ ಮೇಲೆ ಆರೋಪ ಹೊರಿಸಿ ಯಾವುದೇ ಒಂದು ತನಿಖೆಯನ್ನು ಮಾಡದೆ, ಅವ್ರಿಗೇನು ಆಧಾರನೇ ಇಲ್ಲ, ಸುಳ್ಳು ಮಾಹಿತಿಯನ್ನು ಹೇಳಿ ಜನಕ್ಕೆ ನಮ್ಮನ್ನು ಯಾಮರ್ಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ರು ಕೂಡ ಗುತ್ತಿಗೆದಾರರೇ ತಿರುಗಿ ಬಿದ್ದು ಇವತ್ತು ಅವ್ರ ಮೇಲೆ ಪರ್ಸೆಂಟ್ ಯಾವುದೇ ಇಲಾಖೆ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಪೌರಾಡಳಿತ ಆಗ್ಬೋದು, ಕಾರ್ಮಿಕ ಇಲಾಖೆ ಆಗ್ಬೋದು, ಅನೇಕ ನಿಗಮಗಳಲ್ಲಿ ಆದಂಥ ಲೋಪಗಳಾಗ್ಬೋದು, ಎಲ್ಲದರಲ್ಲೂ ಕೂಡ ಈ ಸರ್ಕಾರಕ್ಕೆ ದುಡ್ಡಿಲ್ಲ. ತನ್ನ ಹೇಳಿಕೆಗಳನ್ನು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಭಾಗ್ಯಗಳಿಗೆ ದುಡ್ಡನ್ನ ಸಂಗ್ರಹಿಸೋದ್ರಲ್ಲೇ ನಿರತರಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಯಾವುದೇ ಕಾಮಗಾರಿಯನ್ನ ಮಾಡಕ್ಕಾಗ್ತಾ ಇಲ್ಲ. ಮತ್ತೆ ನಾವು ಬರ್ದಿದ್ದಲ್ಲ ಈ ಪತ್ರ, ಗುತ್ತಿಗೆದಾರರ ಒಬ್ಬ ಕಾರ್ಯದರ್ಶಿ, ರಾಜ್ಯದ ಕಾರ್ಯದರ್ಶಿ, ಅಧ್ಯಕ್ಷರು ಸೇರಿ ಆರೋಪವನ್ನು ಮಾಡಿದ್ದು, ನೀವೇ ಕೊಟ್ಟಂತ ಭರವಸೆಗಳನ್ನ ಇವತ್ತು ನಮಗೆ ಯಾವುದೇ ರೀತಿ ಮಾಡಕ್ಕಾಗ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ನಮಗೆ ಬಿಜೆಪಿಗಿಂತ ಉತ್ತಮವಾದ ಸ್ಥಿತಿ ಇಲ್ಲ ನಮಗೆ ಅಂತ ಪರ್ಸೆಂಟೇಜ್ ಮಾಡಿಲ್ಲ. ಸತ್ಯ ಅಂತ ಒಪ್ಕೋಬಹುದಾ? ಅಲ್ಲಲ್ಲ, ಪರ್ಸೆಂಟೇಜ್ ನೋಡಿ, ಪರ್ಸೆಂಟೇಜ್ ಉಲ್ಲೇಖ ನಮ್ಮ ಬಿಜೆಪಿಗಿಂತ
ಚೆನ್ನಾಗಿರುತ್ತೆ ಅಂತ ನೀವು ಭರವಸೆ ಕೊಟ್ಟಿದ್ರಿ, ಆದ್ರೆ ಅದು ಬಿಜೆಪಿನೇ ನಮ್ಗೆ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಅದರ ಅರ್ಥ ಏನು ಗೊತ್ತಾ ಆತ್ಮಾನಂದ್ ಅವರೇ? ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನೀವು ಹೇಳಿದಿರಲ್ಲ, ದುಪ್ಪಟ್ಟಲ್ಲ ಇದು. ಈ ಸರ್ಕಾರ ಅವ್ರಿಗೆ ಗುತ್ತಿಗೆದಾರರನ್ನ ಸವಾಪೆಟ್ಟಿಗೆ ಕೊನೆ ಮಳೆ ಹೊಡೆಯುವ ಪರಿಸ್ಥಿತಿಗಿದೆ. ಅವ್ರ ಕಾಮಗಾರಿ ಮಾಡಿ ಕೆಲಸ ಮಾಡಿ ಇವತ್ತು ಯಾವುದೇ ಕಾಮಗಾರಿಗಳು ಇಲ್ದೇನೆ ಈ ಕಮಿಷನ್ ದಂಧೆ ಇಳಿದು ಬಿಟ್ಟಿದ್ದಾರೆ ಈ ಸರ್ಕಾರ. ಹಾಗಾಗಿ ಗುತ್ತಿಗೆದಾರರು ಬಹಳ ಅನುಭವಿಸ್ತಾ ಇದ್ದಾರೆ. ಅದನ್ನ ಇವತ್ತು ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. ಈ 40% ಆರೋಪ ನಮ್ಮ ಮೇಲೆ ಹೇಳ್ದಂಥದ್ದು ಸುಳ್ಳು, ಅದನ್ನ ಈಗಲೂ ಹೇಳ್ತೀನಿ, ಸಾಬೀತುಪಡಿಸಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈ ಪತ್ರದಲ್ಲಿರೋ ಸತ್ಯ ಅಂತ ಒಪ್ಕೋಬೋದಾ? ಅಲ್ಲ, ಈಗ ಇದೇ ಸರ್ಕಾರ ಏನು ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತು, ಇದೇ ಆರೋಪ 168 ಕೋಟಿ ಹಗರಣ. ಏನಾಯ್ತು ಅಂತಂದ್ರೆ ನಾವು ಸದನದಲ್ಲೇ ಹೇಳಿದ್ದು ಸಿದ್ದರಾಮಯ್ಯನವರು, ಹೌದು ನಾವು 168 ಕೋಟಿ ಅಲ್ಲ 100 ಕೋಟಿ ನಮ್ಮ ಹತ್ರ ನಾವು ಅದನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತ. ಅಲ್ಗಾದ್ರೆ ಇನ್ನು ಉಳಿದಿದ್ದ ಅಮೌಂಟ್ ಅನ್ನ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತಾನೆ ಅವ್ರು ರಾಜೀನಾಮೆ ಪಡೆದಿದ್ದು. ಅದೇ ರೀತಿ SC ST SCP TSP ಹಣದಲ್ಲಿ 12, 16, 28, 48 ಕೋಟಿ ರೂಗಳ 48,000 ಕೋಟಿಗಳ ಹಣವನ್ನ ನೇರವಾಗಿ ದಲಿತರ ಕಲ್ಯಾಣಕ್ಕೆ ಇಟ್ಟದಂತ ಹಣವನ್ನ ನೇರವಾಗಿ ಈ ದಲಿತರನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಂಡಂತ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಸಿದ್ದರಾಮಯ್ಯನವರು ದಲಿತರ ಉದ್ಧಾರಕರು, ದಲಿತರ ನಾ ಸಮಾಜವಾದಿ ಅಂತ ಹೇಳ್ಕೊಂಡೆ ದಲಿತರಿಗೆ ದೊಡ್ಡ ಮೋಸವನ್ನ ಮಾಡಿರುವಂತ ಯಾರು ನಾಯಕರು ಇದ್ರೆ ಅದು ಸಿದ್ದರಾಮಯ್ಯನವರು. ಈ ಪತ್ರದಲ್ಲಿ ಹುರುಳಿದೆ ಅನ್ಕೋಬೋದಾ? ಖಂಡಿತವಾಗ್ಲೂ ಇದೆ. ಇಲ್ಲಾಂದ್ರೆ ಅವ್ರು ಯಾಕೆ ಬರೀಬೇಕಾಗಿತ್ತು? ಅಂದ್ಮೇಲೆ ನೀವು ಕಮಿಷನ್ ಚೆನ್ನಾಗಿ ತಗಂತಿದ್ರಿ. ಅಲ್ಲಲ್ಲ, ಅಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ದಯಮಾಡಿ ಕಮ್ಮಿ ತಗತ್ತಿದ್ರಿ, ಜಾಸ್ತಿ ಯಾವುದೇ ಈಗ ಪತ್ರ ಬರ್ದಿರುವಂತವ್ರನ್ನೇ ಕೇಳಬೇಕು, ಎಷ್ಟು ತಗೊಳ್ತಿದ್ರು ಅಂತ ಅವ್ರನ್ನೇ ಕೇಳಿ. ಅದು ಕೇಳ್ದಂಗೆ ಅವರೇ ಮಿತ್ರರು ಹೇಳ್ದಂಗೆ ಅದಕ್ಕೆ ಅನೇಕ ತನಿಖಾ ಸಂಸ್ಥೆಗಳಿದೆ. ನಮ್ಮ ಮೇಲೆ ಆರೋಪ ಇದ್ರೆ 40% ಆರೋಪ ಸಾಬೀತುಪಡಿಸ್ಲಿ. ಇವತ್ತಿಗೂ ಆಗ್ಲಿಲ್ಲ ಅವ್ರ ಕೈಲಿ. ಇವತ್ತು ಈ ಗುತ್ತಿಗೆದಾರರು ನಿಮ್ಮ ಸರ್ಕಾರದ ನಿಮ್ಗೆ ಕೊಟ್ಟ ನೀವೇ ಯಾವುದೇ ಸ್ವತಃ CM ಭರವಸೆ ಕೊಟ್ಟಿದ್ರು ಅವ್ರಿಗೆ, ನಮ್ಮ ಸರ್ಕಾರ ಬಂದ್ಬಿಟ್ರೆ ನಾವು ನಿಮ್ಮ ಎಲ್ಲ ಬಿಲ್ಲನ್ನು ಪಾಸ್ ಮಾಡ್ತೀವಿ, ಎಲ್ಲ ಇಲಾಖೆಯನ್ನು ಇವತ್ತು ಅದನ್ನ ಪರಿವರ್ತನೆ ಮಾಡಿ ಗುತ್ತಿಗೆಗಳನ್ನು ಕೊಡೋದು, ಪೀಸ್ ವರ್ಕ್ ಕೊಡೋದು, ಇದೆಲ್ಲ ಮಾಡಿ ಕೆಲಸಗಳೇ ಆಗದೆ ಇರುವಂತ ರಸ್ತೆಗಳಿಗೆ ಗುತ್ತಿಗೆ ಕಾಮಗಾರಿಯನ್ನು ಕೊಟ್ಟಿದ್ದು ಅವ್ರದೇ ಸ್ವತಃ ಮಂತ್ರಿ ಹೇಳಿದಂತ ಮಾತನ್ನ ನಾವು ನೋಡಿದೀವಿ. ಇಲ್ದೇ ಇರೋ ಬಿಲ್ಡಿಂಗ್ ಬಿಜೆಪಿ ಮೇಲೆ ಬಿಜೆಪಿ ಅವ್ರ ಮೇಲೆ ಕಾಂಗ್ರೆಸ್ ಮೇಲೆ ಮಾತಾಡ್ತಾ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಇಲ್ಲಿ ಹೈರಾಣ ಗುತ್ತಿಗೆದಾರರು, ರಸ್ತೆಗಳಿಲ್ಲದೆ ಓಡಾಡುವಂತ ಜನಸಾಮಾನ್ಯರು, ಯಾವುದೇ ಕಾಮಗಾರಿಗಳಿಲ್ಲದೆ ಬಲಿಪಶುಗಳಾಗ್ತಿರುವಂತಹ ಸೋ ಕಾಲ್ಡ್ ಮತದಾರರು. ಅದೇ ಇವತ್ತು ರಸ್ತೆಗಳು ಗುಂಡಿ ಮುಚ್ಚದೇನೆ ವಿದ್ಯಾರ್ಥಿಗಳು, ಮಹಿಳೆಯರು, ಅನೇಕ ಜನ ಆ ರಸ್ತೆಗಳು ಇನ್ನು ಒಂದು ಗುಂಡಿಯನ್ನ ತಪ್ಸಕ್ ಹೋಗಿ ಸ್ಕಿಡ್ ಆಗಿ ಅವ್ರ ಮೇಲೆ ಹಿಂದೆ ಬರುವಂತ ಲಾರಿಗಳು, ಟ್ರಕ್ಕರ್ಗಳು ಎಲ್ಲ ಹರಿದು ಅನೇಕ ಜನ ಸಾವನ್ನಪ್ಪಿದ್ದಾರೆ. ಈ ಸರ್ಕಾರದ್ದು ಅದೇ ಪರಿಸ್ಥಿತಿ. ಇಲ್ಲಿ ಮುಚ್ಚಿ ಅಲ್ಲಿ ಮುಚ್ಚಿ ಇಲ್ಲಿ ತೆಗಿಯಕ್ ಹೋದ್ರು ಕೂಡ ಇವ್ರಿಗೆ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನ ಮುಚ್ಕೊಳಕ್ ಆಗ್ತಾ ಇಲ್ಲ, ಅದು ಹೊರಗೆ ಬರ್ತಾ ಇದೆ. ಆದ್ರಿಂದ ಇದು ಎಲ್ಲೋ ಒಂದ್ ಕಡೆ ಸ್ಫೋಟ ಆಗುತ್ತೆ. ಇವತ್ತು ಏನು ಕಾವೇರಿ ಆರತಿ ಮಾಡಕ್ ಹೋಗಿದ್ದಾರೆ ಮಾನ್ಯ DK ಶಿವಕುಮಾರ್ ಅವರು. ಕಾವೇರಿ ಆರತಿ ಅಲ್ಲ ಸ್ವಾಮಿ, ಈ ಮಳೆ ಬಂದು ನೆರೆ ಬಂದು ಇವತ್ತು ಜನಕ್ಕೆ ಮನೆ ಕಳ್ಕೊಂಡು, ಜಾನುವಾರುಗಳನ್ನ ಕಳ್ಕೊಂಡು, ಆರೋಗ್ಯ ಕೆಡಿಸ್ಕೊಂಡು ಎಷ್ಟೋ ಜನ ಇವತ್ತು ನಿರಾಶ್ರಿತರಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋ ಕೆಲಸ ಮಾಡಿ. ಕಾವೇರಿ ನದಿ ಆರತಿಯನ್ನ ಮಾಡೋದು ಆಮೇಲೆ ಇರ್ಲಿ, ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದಿರಿ ಅನ್ನೋದು ತಕ್ಷಣದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ ದಸರಾದಲ್ಲೂ ಕೂಡ ಇವ್ರ ಗ್ಯಾರಂಟಿಗಳನ್ನ ಪ್ರದರ್ಶನ ಮಾಡ್ಕೊಂಡು ಒಂದು ಸಾಂಸ್ಕೃತಿಕ ರಾಯಭಾರಿ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ ಆಗಬೇಕಾಗಿತ್ತು ದಸರಾ. ಇವರು ಆ ದಸರಾಗೂ ಕೂಡ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಅಲ್ಲೋಗಿ ಇವರ ಎಲ್ಲ ಭಾಗ್ಯಗಳು ಮೈಸೂರಲ್ಲಿ ಪ್ರದರ್ಶನ ಆಗ್ತಾ ಇದೆ. ಅಲ್ಲಿ ನೋಡಿದಾರಲ್ಲ ಇದೇನು ಸರ್ಕಾರದ ಕಾರ್ಯಕ್ರಮನ ಇಲ್ಲ ದಸರಾ ಉತ್ಸವನ ಅನ್ನುವಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದು ನಿಂತಿದೆ. ಹಾಗಾಗಿ ಇವತ್ತಿನ ಆರೋಪ ಇದು ಯಾವುದೇ ಪಕ್ಷದವ್ರು ಮಾಡಿರುವಂಥ ಆರೋಪ ಅಲ್ಲ. ಗುತ್ತಿಗೆದಾರರು ಕಳೆದ 3 ವರ್ಷದಿಂದ ಅನುಭವಿಸ್ತಾ ಇರುವಂತ ಸಮಸ್ಯೆಗಳನ್ನ ಈ ಸರ್ಕಾರ ಬಂದ್ರೆ ನಮ್ಗೇನೋ ಮಾಡ್ತಾರೆ ಅಂತ ನಂಬಿದ್ರು. ಇವತ್ತು ಸ್ವತಃ ಸಿದ್ದರಾಮಯ್ಯನವ್ರಿಗೆ ಆ ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ ಖಂಡಿತವಾಗ್ಲೂ ಅದರಲ್ಲಿ ಸತ್ಯಾಂಶ ಇದೆ. ನಮ್ಮ ಸರ್ಕಾರದಲ್ಲಿ ಯಾವ ಕಮಿಷನ್ನು ಇಲ್ದೇನೆ ಕೋವಿಡ್ ಬಂದ ನಂತರನೂ ಕೂಡ ಅವ್ರ ಗುತ್ತಿಗೆದಾರರಿಗೆ ಹಂತವಾಗಿ ನಾವು ಚೆನ್ನಾಗಿ ನೋಡ್ಕೊಂಡಿದ್ವಿ. ಆದ್ರೆ ಇವತ್ತು ಪೆಂಡಿಂಗು ಸೇರಿಸಿ ಈಗ ಅದು ಹೆಚ್ಚಾಗಿರೋದು. ನಾಗೇಂದ್ರ ಅವರು ನೀವು ಹೇಳಬೇಕು, 33,000 ಕೋಟಿ ಬಿಡುಗಡೆ ಮಾಡುತ್ತೀವಿ ಸರ್ಕಾರ ಅಂತ ನಂಬಿಕೆ ಇಟ್ಕೋಬೋದಾ? ಮೇಡಮ್ 33,000 ಕೋಟಿ ಅದು 2017, 2018, 2019, 2020, 2021 ಬರ್ತಾ ಇದೆಯಲ್ಲ, ಪೆಂಡಿಂಗ್ ಬರ್ತಾ ಇದೆ.
ಈ ನಾಚಿಕೆಟ್ಟ ಸರ್ಕಾರ ಅಭಿವೃದ್ಧಿ ಶೂನ್ಯ ಮಾಡ್ಕೊಂಡು ಅಸಹಾಯಕವಾದ CMಗಳು DCMಗಳು ದೆಹಲಿಯಲ್ಲಿ ಕೂತ್ಕೊಂಡು ಮೆರವಣಿಗೆ ಮಾಡ್ಕೊಂಡು 5 ವರ್ಷ ನಾವೇ ಗ್ಯಾರಂಟಿ ಇದೆ ಅಂತ ಕಾಲಹರಣ ಮಾಡ್ಕೊಂಡು ಸೂಪರ್ CMಗಳು ಬಂದು ಇಲ್ಲಿ ರಾಜ್ಯಭಾರ ಮಾಡೋಂಥ ಪರಿಸ್ಥಿತಿ ಬಂದು ಇವತ್ತು ಶಾಸಕರ ನಿಧಿ ಹಣ ಬಳಕೆ ಆಗಿಲ್ಲ ರಾಜ್ಯದಲ್ಲಿ. ಕೂಗು ಏನು 2023ರಲ್ಲಿ 24,256 ಕೋಟಿ 226 ಕ್ಷೇತ್ರಗಳಿಗೆ ನಿಧಿ ಬಿಡುಗಡೆ ಆಗಿತ್ತು. ಅದರಲ್ಲಿ 224 ಕ್ಷೇತ್ರದಲ್ಲಿ 218 ಕೋಟಿ ಮಾತ್ರ ಬಳಕೆ ಆಯಿತು. ಇನ್ನು ಬಾಕಿ ಉಳಿದು 1038 ಕೋಟಿ ಹಾಗೆ ಬಾಕಿ ಉಳಿತು ಶಾಸಕರ ನಿಧಿಯಲ್ಲಿ. ಬರೀ ಕೇವಲ 2023-24ರಲ್ಲಿ 17% ಮಾತ್ರ ಬಳಕೆ ಆಯಿತು. ಉಳಿದಿತ್ತೆಲ್ಲೋಯ್ತು ಅನ್ನೋದು ಪ್ರಶ್ನೆ ರಾಜ್ಯ ಜನದ್ದು. ಹಾಗೆ 2024-25ರಲ್ಲಿ ಶಾಸಕರ ನಿಧಿಯಲ್ಲಿ ಅನುಮೋದನೆ ಆಗಿತ್ತು 1479 ಕೋಟಿ ಬಳಕೆ ಆಗಿತ್ತು. 460 ಕೋಟಿ ಬಾಕಿ ಉಳಿದಿತ್ತು 1000 ಕೋಟಿ. ಅದು 32% ಮಾತ್ರ ಬಳಕೆ ಆಗಿತ್ತು. ಉಳಿದಂತದ್ದು 68% ಎಲ್ಲೋಯ್ತು. ಶಾಸಕರ ನಿಧಿ ಬಳಕೆ ಆಗಿಲ್ಲ ರಾಜ್ಯದಲ್ಲಿ. ಅಂದ್ರೆ ಎಷ್ಟು ಈಡೇವ ಸರ್ಕಾರ ನಡೀತಾ ಇದೆ ಇವತ್ತು. ಸರ್ಕಾರಕ್ಕೆ ಬೇಕಾಗಿರೋದು ಒಳ ಮೀಸಲಾತಿಗಳು, ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳು, ಜನಗಣತಿ ಅಂತ ಒಂದು ಸಮೀಕ್ಷೆ, ಜಾತಿಗತಿ ಅಂತ ಒಂದು ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಒಂದ್ಸರಿ, ಈ ರೀತಿ ಹಲವಾರು ಸಮೀಕ್ಷೆಗಳು ಹೋಗ್ತಾ ಇದೆ. ಸಮೀಕ್ಷೆಗಳ ಹೆಸರು ಲೂಟಿ ಹೊಡಿತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಹಗರಣಗಳು ಸಿಕ್ಕಾಕಂತ ಇದ್ರಲ್ಲ, ಲೂಟಿ ಮಾಡ್ತಾ ಇದ್ರಲ್ಲ, ಹಗರಣಗಳ ಮೇಲೆ ಹಗರಣಗಳು ಆಗ್ತಾ ಇದಾವೆ. SIT ತನಿಖೆಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದಾವೆ. SIT ತನಿಖೆಗಳು ಡೆವಲಪ್ಮೆಂಟ್ ಆಗ್ತಾ ಇದಾವೆ. ಆದರೆ ಯಾವುದೇ ಉರುಳಿದ ಸತ್ಯಾಂಶಗಳು ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಗುತ್ತಿಗೆದಾರರು ಈ ಹಿಂದೆ ಕೂಡ ರಾಷ್ಟ್ರಪತಿಗಳು ಬರೆದಿದ್ರು ಲೆಟ್ರು. ನಾವು ಆತ್ಮಹತ್ಯೆ ಮಾಡ್ಕೊಂಡು ದಯಾಮರಣ ಲೆಟರ್ ಬರ್ದಿರೋದು ನಾವು ಹಿಂದೆ ಇದೇ ಒಂದು 6 ತಿಂಗಳಿಂದ ನೋಡಿದ್ವಿ. ಆಗ ಇದೇ ವಿಚಾರವಾಗಿ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಅಂತಂತ ಬಿಡುಗಡೆ ಮಾಡ್ತೀನಿ ಅಂತ ಅಂಗಲಾಚ್ ಕೇಳ್ಕೊಂಡ್ರು ಗುತ್ತಿಗೆದಾರ ಹತ್ರ. ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನಾಗಿದೆ, ಬೆಂಗಳೂರು ಅಭಿವೃದ್ಧಿ ಪರಿಸ್ಥಿತಿ ಏನಾಗಿದೆ, ರಾಜ್ಯದ ಅಭಿವೃದ್ಧಿ ಪರಿಸ್ಥಿತಿ ಏನಾಗಿದೆ ನಾವ್ ಹೇಳೋದ್ ಬೇಡ. ಕಾಗೆ ಅವ್ರು ಏನ್ ಹೇಳಿದ್ರು, ನಾವು ಗುದ್ಲಿ ಪೂಜೆ ಮಾಡಿ 2 ವರ್ಷ ಆಗೈತೆ ವರ್ಕ್ ಆರ್ಡರ್ ಸಿಗ್ಲಿಲ್ಲ ಅಂತಾರೆ. ಅದೇ ಇವ್ರೇನ್ ಹೇಳ್ತಾರೆ ಶಾಸಕರು, ನನಗೆ ಗೊತ್ತಿದ್ದಂಗೆ ಅನುದಾನ 17 ಕೋಟಿ ನನ್ನ ಕ್ಷೇತ್ರ ಬಂದಿದೆ. 17 ಕೋಟಿ 2 ಸತಿ ಕ್ಷೇತ್ರ ಬಂದಿದೆ, ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದ ಜನ ನನ್ನ ಕೇಳ್ತಾ ಇದಾರೆ, ನಿಮಗೆ ಗೊತ್ತಿದ್ದಂಗೆ 17 ಕೋಟಿ ಅನುದಾನ ಹೆಂಗ್ ಬಿಡುಗಡೆ ಮಾಡಿದ್ರೆ, ಗುದ್ಲಿ ಪೂಜೆ ನಿಮ್ಮನ್ನೇ ಕರೆದಿಲ್ಲ ಅಂತ ಅವಮಾನ ಮಾಡ್ತಾರೆ ಅಂತ ಮಂಗ್ಲಾಚ್ ಕೇಳ್ಕೊಂಡಿರೋದು ನಾವು ಅವ್ರದೇ ಪಕ್ಷದ ಕಾಂಗ್ರೆಸ್ ಶಾಸಕರು ನಾವು ನೋಡಿದ್ದೀವಿ, BR ಪಾಟೀಲ್ ಅವರು. ಹಾಗಾಗಿ ಗುತ್ತಿಗೆದಾರರಿಗೆ ಇವರು ಯಾವುದೇ ರೀತಿ ಸಹಕಾರ ಕೊಡದೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗೋಗಿದೆ. ಇವತ್ತು 1,000 ಗುಂಡಿ ಒಂದು ದಿನಕ್ಕೆ ಮುಚ್ಚಬೇಕಂತ ಟಾರ್ಗೆಟ್ ಮಾಡಿದ್ದಾರೆ. ಯಾವ ರೀತಿ ಟಾರ್ಗೆಟ್ ಮಾಡಿರೋದು, ದಿನಕ್ಕೆ 1000 ಗುಂಡಿ ಮುಚ್ಚಬೇಕಾದ್ರೆ ಆ ಟೆಕ್ನಿಕಲ್ ಆಗಿ ಹೆಂಗ್ ಮುಚ್ತೀರಾ ನೀವು? ಫಸ್ಟ್ ಅದನ್ನ ಹೇಗ್ ಮಾಡಬೇಕು, ಫಸ್ಟ್ ಅರ್ತ್ ವರ್ಕ್ ಮಾಡಿ, ಕ್ಲೀನ್ ಮಾಡಿ, ಡಾಂಬರೀಕರಣ ಹಾಕಿ, ಅದಕ್ಕೆ ಏನು ರೆಡಿ ಮಿಕ್ಸ್ ಎಲ್ಲ ಹಾಕಿ, ವೆಟ್ ಮಿಕ್ಸ್ ಹಾಕಿ, ಅದ್ರ ಮೇಲೆ ರೋಲರ್ ಹೊಡೆದು ಅದನ್ನ ಡ್ರೈ ಆಗಿಬಿಟ್ಟು ಆಮೇಲೆ ನೀವು BM ಹಾಕಿ ಟಾರ್ ಹಾಕಿ ಮಾಡೋದು ನೋಡಿದ್ವಿ. ಒಂದು ಅವರ್ ಒಂದು ಗುಂಡಿ ಮುಚ್ತೀರಿ, ಒಂದು ದಿನಕ್ಕೆ 1000 ಗುಂಡಿ ಮುಚ್ತಿದ್ರೆ ಕಳಪೆಗಾರಿ ಮಾಡಿ ಯಾರು ಕಣ್ಣು ಮುಚ್ಚಕ್ ಹೋಗ್ತಾ ಇದ್ರಿ ನೀವು? ಇವತ್ತು ಗುತ್ತಿಗೆದಾರ ಕೆಲಸ ತಗೊಂತ ಇಲ್ಲ ಸರ್ಕಾರದಲ್ಲಿ. ನಮಗೆ ಈ ಸರ್ಕಾರದ ಕೆಲಸಗಳು ಯಾವ ಬಿಡ ಅಂತ ಇವತ್ತು ನಿಷೇಧ ಮಾಡಿದ್ದಾರೆ. ಗುತ್ತಿಗೆದಾರ ಯಾವ ಟೆಂಡರ್ಗಳು ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ. ಹಾಗಾಗಿ ಇವರೇ ಆದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಇವರು ಬಳಗದವ್ರು ಕರೆದು ಪ್ಯಾಕೇಜ್ ಕೊಡ್ತಾವ್ರ? ಇದ್ರನ್ನ ಹೇಳ್ತಾ ಇದಾರ ಗುತ್ತಿಗೆದಾರ ಇವತ್ತು? ಆ ಪ್ಯಾಕೇಜ್ ಬಗ್ಗೆ ನಾನು ಡೀಟೇಲ್ ಆಗಿ ಪ್ಯಾಕೇಜ್ ಕೊಟ್ಕೊಂಡು ಇವತ್ತು ಮಾತಾಡ್ತೀನಿ ನಾನು ನಿಮ್ಮ ಜೊತೆ. ನೋಡಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೋಟಿ ಬಾಕಿ ಇದೆ ಅನ್ನೋದಕ್ಕೊಂದು ಇನ್ಪುಟ್ಸ್ ಇದೆ, ನೋಡ್ತಾ ಹೋಗೋಣ. DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದು ನೋಡಿ, ಜಲಸಂಪನ್ಮೂಲ ಸಚಿವರು 12,000 ಕೋಟಿ. ಇನ್ನು ನಗರಾಭಿವೃದ್ಧಿ ಅವ್ರದ್ದು ಅದೇ ಇಲಾಖೆ 1,200 ಕೋಟಿ, ವಸತಿ 900 ಕೋಟಿ, ಲೋಕೋಪಯೋಗಿ 9,000 ಕೋಟಿ, ಪಂಚಾಯತ್ ರಾಜ್ 3,600 ಕೋಟಿ, ಸಣ್ಣ ನೀರಾವರಿ 32,000 ಕೋಟಿ, KRIDL 3,000, BBMP 1,800, ಕಾರ್ಮಿಕ ಇಲಾಖೆ 800, ಪೌರಾಡಳಿತ ಇಲಾಖೆ 600, ವಕ್ಫ್ 600. ನೋಡಿದ್ರಲ್ಲ ಎಷ್ಟೆಷ್ಟು ಬಾಕಿ ಉಳ್ಕೊಂಡಿದೆ. ನೋಡಿ, ಕೆಲಸ ನೀವು ಮಾಡಿಸ್ಕೊಳ್ತೀರಿ, ಸಕಾಲಕ್ಕೆ ಹಣ ತಲುಪೋದಿಲ್ಲ ಅನ್ನೋದಾದರೆ ನೀವು ಅಲ್ಲಿ ಎರಡನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಏನು ಅಂತ ಹೇಳಿದ್ರೆ ಸಕಾಲಕ್ಕೆ ಕಾಮಗಾರಿ, ಇನ್ನೊಂದು ಗುಣಮಟ್ಟ, ಮತ್ತು ಆ ಗುತ್ತಿಗೆದಾರರ ಜೊತೆ ವಿಶ್ವಾಸ ಅನ್ನೋದೇ ಹೊರಟೋಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದೇನೋ ಅದನ್ನು ಮರೆತು ಬೇರೇನೋ ಮಾಡೋದಕ್ಕೆ ಹೊರಡ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಈ ಒಂದು 6 ತಿಂಗಳಲ್ಲಿ ಭಾರಿ ವ್ಯತ್ಯಾಸಗಳು ವಿಸಿಬಲ್ ಗೋಚರಿಸ್ತಾ ಇದೆ. ಅದರ ಬಗ್ಗೆ ಕೂಡ ಜನಸಾಮಾನ್ಯರು ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದು ನಿಮ್ಮ ಮೇಲೆ ವಿಶ್ವಾಸದಿಂದ, ನಂಬಿಕೆಯಿಂದ, ಅದನ್ನು ಕರ್ನಾಟಕ ಕಾಂಗ್ರೆಸ್ ಯಾಕೋ ಈ ದಿನಗಳಲ್ಲಿ ಕಳೆದುಕೊಳ್ತಾ ಇದೆ ಅನ್ನೋದು ಸುಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ನೋಡಿ, ಗುತ್ತಿಗೆದಾರರು ಬರೀತಾರೆ, ನಾಳೆ ಇನ್ನೊಂದು ಇಲಾಖೆಯಿಂದ ಇದೇ ರೀತಿಯ ಸಮಸ್ಯೆ ಅನ್ನೋದು ಉದ್ಭವ ಆಗ್ಬೋದು. ಆದಷ್ಟು ಬೇಗ ಇಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು. ದರ್ಶನ್ ಅವರೇ, ಇನ್ ಟೈಮ್ ವರ್ಕ್ ಆಗೋದಿಲ್ಲ, ಸಕಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅನ್ನೋದಾದರೆ, ಮತ್ತು ಕ್ವಾಲಿಟಿ ವರ್ಕು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾಗೇಂದ್ರ ಅವ್ರು ಹೇಳಿದ್ದನ್ನು ನಾನು ಒಪ್ಕೊಳ್ತೀನಿ. ಈಗ ರಸ್ತೆ ಗುಂಡಿ ಮುಚ್ಚೋದಕ್ಕೆ ನೀವು ಟಾರ್ಗೆಟ್ ಕೊಡೋದಲ್ಲ, ಬಟ್ ಅದು ನೀವು ಹೆಂಗೆ ಮುಚ್ತೀರಿ ಅನ್ನೋದು ಬಹಳ ಮುಖ್ಯ. ಶಾಶ್ವತ ಪರಿಹಾರ ಬೇಕು. ಮಳೆ ಬರುತ್ತೆ, ಗುಂಡಿ ಬರುತ್ತೆ, ತೀರಾ ಸಹಜ. ನೀವು ಅದನ್ನು ಸುಮ್ಮನೆ ಅಲ್ಲಿ ಡಾಂಬರ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಅದನ್ನು ಮುಚ್ಚೋದೊಂದು ಕರೆಯಲ್ಲ. ಟೆಕ್ನಿಕಲಿ
ಅದು ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಇನ್ ಟೈಮ್ ವರ್ಕು ಆಗಬೇಕು, ಕ್ವಾಲಿಟಿನೂ ಬೇಕು ಅನ್ನೋದಾದರೆ ನೀವು ಸಕಾಲಕ್ಕೆ ಹಣನೂ ಬಿಡುಗಡೆ ಮಾಡಬೇಕಲ್ಲ, ಅದಾಗ್ತಾ ಇಲ್ಲ. ಮೊದಲು ನೀವು ಗುಂಡಿ ವಿಚಾರ ಕೇಳಿದ್ರಿ ಮೇಡಮ್. ಮಾಧ್ಯಮದ ಒಂದು ಜವಾಬ್ದಾರಿಯಿಂದ ನೀವು ಹಲವು ಬಾರಿ ಸರ್ಕಾರ ಎಚ್ಚರಿಸುವಂಥ ಕೆಲಸ ಮಾಡಿದ್ರಿ. ಈ ಒಂದು ಈಗ ಆಲ್ಮೋಸ್ಟ್ ಆಲ್ ಒಂದು 70% ಗುಂಡಿ ಮುಚ್ಚುವಂಥ ಕೆಲಸ ಮುಗಿದಿದೆ. ಮತ್ತು ನೀವು ಇನ್ನೊಂದು ಪದನೂ ಹೇಳಿದ್ರಿ, ಟ್ಯಾಪ್ ಹಾಕಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಮಾತಾಡ್ತೀನಿ. ಇವತ್ತು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀವಿ, ಜೊತೆಗೆ ಡಾಂಬರೀಕರಣ, ಸಂಪೂರ್ಣ ಡಾಂಬರೀಕರಣವನ್ನು ನಾವು ಮಾಡ್ತಾ ಇದ್ದೀವಿ ಮೇಡಮ್. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನೀವು ನನಗೆ ಇನ್ನೊಂದು ತಿಂಗಳ ಕಾಲಾವಧಿ ಕೊಡಿ ಮೇಡಮ್, ನಾನು ಇಲ್ಲೇ ಬಂದು ನೀವು ಎಷ್ಟು ಮಧ್ಯೆ ಮಾತಾಡಿದ್ರೆ ನಾನು ಆ ಕಡೆ ಯಾರು ಗುತ್ತಿಗೆದಾರರು ಬಂದು ಇದನ್ನ ತಗೊಂಡಿದ್ದಾರೆ ವೈಟ್ ಟ್ಯಾಪಿಂಗಿಗೆ? ಹೆಂಗಾಗುತ್ತೆ? ಸರ್ಕಾರದ ವತಿಯಿಂದ ಆಗ್ತಿದ್ಯಾ? ಇಲ್ಲ, ಅದು ಕಾಂಟ್ರಾಕ್ಟ್ ತೊಗೊಳ್ತಾರೆ, ಅವ್ರು ಮಾಡ್ತಾರೆ. ಯಾರು ಬರ್ತಾರೆ ಈ ತರ ಬಾಕಿ ಯಾರು ಬರ್ತಾರೆ? ನಾನು ತೋರಿಸ್ತೀನಿ. ವೈಯಾಲಿ ಕವಲಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ, ಡಾಂಬರೀಕರಣ ಆಗೋಗಿದೆ. ಸುಮ್ಮನೆ ಹಾಗೆಲ್ಲ ಆಗಲ್ಲ ಮೇಡಮ್. ಟೆಂಡರ್ಗಳೆಲ್ಲ ಬಹಿರಂಗವಾಗಿ ನೀವು ಏನು ಕಿರ್ಚಿರು ನಾನು ನಿಮ್ ಕಡೆ ನೋಡೋದೇ ಇಲ್ಲ ಸರ್. ನೀವು ಕಿರ್ಚ್ಕೊಂಡು ನಿಮ್ ಗಂಟ್ಲನ್ನ ಸುಮ್ಮನೆ ಹಾಳು ಮಾಡ್ಕೊಂಡು ಕೋಟಿ ಬಾಕಿ ಇಟ್ಕೊಂಡು ಟೆಂಡರ್ ಗುತ್ತಿಗೆದಾರ ರಾಜ್ಯದಲ್ಲಿ ಇದೇನು ಕಥೆ ಹೇಳೋದು ಇದು? ರೀ ಸತ್ಯ ಹೇಳ್ರಿ, ಟಾರ್ಗೆಟ್ ಇಟ್ಕೊಂಡು ನಾನು ಅಲ್ಲಿ ನೋಡೋದು ಇಲ್ಲ, ನೀವು ಸುಮ್ಮನೆ ಕಿರ್ಚ್ಬೇಕು. ಇವತ್ತು ಏನು ಉಪಯೋಗ ಆಗಲ್ಲ. ಮುಚ್ಚಕ್ ಹೋಗ್ತಾ ಇದ್ರಲ್ಲ, ಅವೈಜ್ಞಾನಿಕವಾದ ಗುಂಡಿಗಳು ಮುಚ್ಚಿ ಯಾರು ಕಣ್ಣೊರೆಸ್ತಾ ಇದ್ರಿ? ಒಂದ್ ಮಳೆ ಬಂದ್ರೆ ಕಿತ್ತೋಗುತ್ತೆ, ಮತ್ತೆ ಅದೇ ಟ್ಯಾಪೆ ಆಗುತ್ತೆ. ಇವತ್ತು ಕೆನಡಾದ ಪ್ರಜೆ ಬಂದು ವಿಡಿಯೋ ಮಾಡ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಾಗ ಹರಿಬಿಟ್ಟಾಗ ಬಿಬಿಎಂಪಿ ಕಮಿಷನರ್ ಹೋಗ್ತಾರೆ 24 ಗಂಟೆಯಲ್ಲಿ ಫುಟ್ಬಾಲ್ ಕ್ಲೀನ್ ಮಾಡಿ ಅಲ್ಲಿರೋ ಎಲ್ಲಾರು ವಾಲಂಟಿಯರ್ ಕಳ್ಸ್ಬಿಟ್ಟು ಫುಟ್ಬಾಲ್ ಮೇಲೆ ಕೂತು ಊಟ ಮಾಡಿಸ್ತಾರೆ. 365 ದಿವಸ ಇದೇ ಕೆಲಸ ಮಾಡ್ರಿ ನೀವು. ನಾವ್ ಒಪ್ಕೊಂತೀವಿ ಬಿಬಿಎಂಪಿ ಕಮಿಷನರ್. ಒಬ್ಬ ಕೆನಡಾ ಪ್ರಜೆ ಬಂದು ನಿಮ್ ಕಣ್ ತರಿಸಿದ್ರ, ನಾಳೆ ಅಮೆರಿಕದ ಒಬ್ರು ಬರ್ತಾರೆ, ಆಸ್ಟ್ರೇಲಿಯಾದಿಂದ ಒಬ್ರು ಬರ್ತಾರೆ, ಜರ್ಮನಿಯಿಂದ ಒಬ್ರು ಬರ್ತಾರೆ, ಚೈನಾದಿಂದ ಒಬ್ರು ಬರ್ತಾರೆ, ಜಪಾನಿಂದ ಒಬ್ರು ಬರ್ತಾರೆ. ಅವಾಗೆಲ್ಲ ಇದೇ ಕೆಲಸ ಮಾಡ್ತೀರಿ. ಯಾಕೆ ಅಂದ್ರೆ ಕಮಿಷನರ್ ಪ್ರತಿಪಕ್ಷ ನಿಷ್ಕ್ರಿಯವಾಗ್ಬಿಟ್ಟಿದೆ. ಅದಕ್ಕೆ ಅಮೆರಿಕ, ಜಪಾನ್ ಪ್ರತಿಪಕ್ಷದವರು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅಮೆರಿಕ, ಜರ್ಮನಿ, ಆಸ್ಟ್ರೇಲಿಯಾ ಭ್ರಷ್ಟ ಸರ್ಕಾರದ ಮಾನದಂಡಗಳನ್ನ ಹೇಳಿ ಜನಕ್ಕೆ ತಲುಪಿದ್ದಾರೆ. ಸಾಕು, ನಿಲ್ಲಿಸ್ರಿ ಭಾಷಣ ಮೇಡಮ್. ಇವತ್ತು ನಮ್ಮ ಕೆಲವೊಂದು ಖಾತೆಗಳನ್ನು ನೀವು ಹೇಳಿದ್ರಿ, ಇಂತಿಂತ ಇಲಾಖೆಗಳಲ್ಲಿ ಬಾಕಿ ಇದೆ ಅಂತ ಹೇಳಿ. ಮೇಡಮ್, PM ಆವಾಸ್ ಯೋಜನೆ ಅಂತ ಇದೆ, ಹೆಸರು PM. 92% ಹಣವನ್ನ ನಾವು ಕೊಡ್ತಾ ಇದೀವಿ. ಜಲ್ ಜೀವನ್ ಮಿಷನ್ 75% ಹಣವನ್ನ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದು. ನೀರಾವರಿಗೆ ಕೊಡಬೇಕಾಗಿರ್ತಕ್ಕಂಥ ₹1 ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ರೂಪಾಯಿ ಸಮೇತ ಅವರು ಕೊಟ್ಟಿಲ್ಲ. ನಮ್ಮ ತೆರಿಗೆ 2,20,000 ಕೋಟಿ. ಏನ್ರಿ ಕಿರ್ಚ್ಕೊಳ್ತೀರಾ? ಅವಾಗ ಸುಮ್ಮನೆ ಅಂತಂದ್ರೆ ಈ ಬಿಹೇವಿಯರ್ ಬೇಕಾಗಿಲ್ಲ ಮೇಡಮ್. ನಾನು ಬಂದಿರೋದಿಲ್ಲ ಚರ್ಚೆ ಮಾಡೋದಕ್ಕೆ, ಗಲಾಟೆ ಮಾಡೋದಕ್ಕೆ. ಸಾಮಾನ್ಯರ ತೆರಿಗೆ ದುಡ್ಡೇ ಅದೆಲ್ಲ. ನೀವು ಹೇಳೋದು ನೋಡಿದ್ರೆ ಸ್ವಂತ ದುಡ್ಡು, ಸಿದ್ದರಾಮಯ್ಯ ಸ್ವಂತ ಪಾಕೆಟ್. ಮೇಡಮ್ ಒಂದ್ ನಿಮಿಷ ನಾನು ಕೇಳ್ತಾ ಇರ್ತಕ್ಕಂಥದ್ದು, ನನ್ನ ನಾಡಿನ ನೀವು ಕೊಟ್ಟಿರೋ, ನಾನು ಕೊಟ್ಟಿರೋ, JDS ನವ್ರು ಕೊಟ್ಟಿರೋ, BJP ಅವ್ರು ಕೊಟ್ಟಿರೋ ತೆರಿಗೆನ 2,20,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ಬೇಕಲ್ಲ. 14-15 ಹಣಕಾಸು ಆಯೋಗದ್ದು ಸುಮಾರು 1 ಲಕ್ಷ ಕೋಟಿಯಷ್ಟು ಹಣ ಕೊಡ್ಬೇಕಲ್ಲ ಇವರು. ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ರೂಪಾಯಿ ಬರಬೇಕಾಗಿರೋ ಬಾಕಿ ಇವ್ರು ಕೊಟ್ಟಿಲ್ಲಲ್ಲ. ಈ ಕೇಂದ್ರ ಸರ್ಕಾರ ತೆರಿಗೆ ಕಲೆಕ್ಟ್ ಮಾಡಿ UPಗೆ, ಮಹಾರಾಷ್ಟ್ರಕ್ಕೆ, BJP ಇದ್ರೆ ಇದು ಬಲತಾಯಿ ಧೋರಣೆ ಅಲ್ವಾ? ನಾಡಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಲ್ವಾ? 33,000 ಕೋಟಿ ಪೆಂಡಿಂಗು. ಗೃಹಲಕ್ಷ್ಮಿ ಇನ್ ಟೈಮ್ ಹೋಗ್ತಾ ಇಲ್ಲ. ಗೃಹ ಜ್ಯೋತಿ ಬಿಲ್ ಬರ್ತಿದೆ, ಅದೇ ಕಾರಣಕ್ಕ ಅಲ್ಲಿ ಬಂದಿಲ್ಲಲ್ಲ ಕೇಂದ್ರದಿಂದ. ಮೇಡಮ್, ನೀವು ಗೃಹ ಜ್ಯೋತಿ ಅಂತ ಹೇಳಿದ್ರಿ. ಯಾರ್ಯಾರು 200 ಯೂನಿಟ್ ತನಕ ಇದೆ ಅವರಿಗೆ ಉಚಿತ ಅನ್ನೋದನ್ನ ನೀವು ಪ್ರೂವ್ ಮಾಡಿ ಮೇಡಮ್. ನೀವು ಹೇಳಿ. ಇವತ್ತು ಹೆಣ್ಮಕ್ಳಿಗೆ 1 ತಿಂಗಳು ನಿಧಾನಾಗಿರ್ಬೋದು, ಆ ಹೆಣ್ಮಕ್ಳು ಇವತ್ತು ಹೇಳ್ತಾ ಇದ್ದಾರೆ ಯಾವುದೇ ಚರ್ಚೆಗಳಾಗಬೇಕಾದ್ರೆ ಖಂಡಿತವಾಗ್ಲೂ ನಮಗೆ ಸರ್ಕಾರ ಹಣ ಕೊಡ್ತಾ ಇದೆ ಅಂತ ಹೇಳಿ. ಸರ್ಕಾರಕ್ಕೂ ಮತ್ತೆ ಮತದಾರರಿಗೂ ಇದು ಭಗವಂತನಿಗೂ ಇರೋ ಸಂಬಂಧ. ಮತದಾರರು, ಪ್ರಜೆಗಳು ಬಹಳ ಸುಭಿಕ್ಷವಾಗಿದ್ದಾರೆ. ಏನೋ ಭ್ರಷ್ಟಾಚಾರದ ಬಗ್ಗೆ JDS ಅವರು ಮಾತಾಡ್ತಾ ಇದ್ರಲ್ಲ, ಪ್ರೊಫೆಸರ್ ವೆಂಕಟಗಿರಿ ಗೌಡ್ರು ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ, ಭ್ರಷ್ಟಾಚಾರದ ಪಿತಾಮಹ ದೇವೇಗೌಡರು ಅಂತ ಹೇಳಿ. JDS ಅವರು ಯಾವ ಮುಖ ಇಟ್ಕೊಂಡು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಗಂಗೆನಲ್ಲಿ 100 ಕೋಟಿ ರೂಪಾಯಿ ಜಮೀನು, ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ, ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ, ಪಡುವಲಿಪ್ಪೆ 87 ಎಕರೆ, ಕೇತ್ಕಲ್ನಲ್ಲಿ ಎಲ್ಲ ಕಡೆ ಭೂಮಿಯನ್ನು ನುಂಗಿರ್ತಕ್ಕಂಥ ಬೇನಾಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಪಕ್ಷದವರಿಗೆ ಯಾವುದೇ ನೈತಿಕತೆ ಇಲ್ಲ.
ಮತ್ತೆ ನಾವು ಹಿಂದೆ ಆರೋಪ ಮಾಡಿದ್ದು ಸತ್ಯ, ಅದರ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಸತ್ಯ, ಅದರ ರಿಪೋರ್ಟ್ ಅನ್ನ ಈ ರಾಜ್ಯದ ಜನಗಳ ಮುಂದೆ ಇಡುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಖಂಡಿತವಾಗಿಯೂ ಕೋವಿಡ್ ಏನಾಗಿದೆ ಗ್ಯಾರಂಟಿಗಳು ಮಾಡಿದಿರಲ್ಲ ನೀವು, ಶ್ವೇತಪತ್ರ ಕೊಡಿ. ಈಗ ನೋಡಿ ಇಲ್ಲಿ 33,000 ಪೆಂಡಿಂಗು, 33,000 ಕೋಟಿ, 56,000 ಕೋಟಿ ಮಾಡಿದಿರಲ್ಲ ನೀವು ಅನುದಾನದ. ಗೃಹಲಕ್ಷ್ಮಿ ಇನ್ ಟೈಮ್ ಬರ್ತಾ ಇಲ್ಲ, ಯುವ ನಿಧಿ ಏನಾಗಿದೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಇಲ್ಲಿ, ಸರಿಯಾಗಿ ಡೆಪಾಸಿಟ್ ಆಗ್ತಿಲ್ಲ ಅನ್ನೋದಾದ್ರೆ ರೈಟ್ ಕೇಳಿಸ್ಕೊಳ್ಳಿ. Yes, madam. ಒಂದು ಶ್ವೇತಪತ್ರ ನೋಡಿ, ನಾವು ನಿಮಗೆ ಕೊಟ್ಟಿದ್ದ ಭರವಸೆನ ಈಡೇರ್ಸಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನಿಮ್ಮ ಸಹಕಾರ ನಮಗೆ ಬೇಕು. ಜನ ಉದಾರಿಗಳ್ರಿ, ಮಾಡ್ಕೊಡ್ತಾರೆ, ವ್ಯವಸ್ಥೆ ಮೇಡಮ್ ನೋಡಿ, ಇವತ್ತು ರಾಜ್ಯದಲ್ಲಿ ಅನುಮೋದನೆ ಆಗಿರೋದು 2013 ಇಂದ 18 ತನಕ ನಾವು 169 ಭರವಸೆಗಳನ್ನ ಕೊಟ್ಟಿದ್ವಿ, 165 ಭರವಸೆಗಳನ್ನ ಈಡೇರಿಸಿದ್ವಿ. ಇವತ್ತು ಸಮೇತ ಸುಮಾರು 600 ಭರವಸೆಗಳನ್ನ ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 254 ಭರವಸೆಗಳನ್ನ ಈಡೇರಿಸಿದೀವಿ. ಮತ್ತೆ ಕಾಮಗಾರಿಗಳ ಬಗ್ಗೆನೂ ನಾನು ನಿಮಗೆ ಹೇಳಿದೆ, ಎಲ್ಲೆಲ್ಲಿ ಯಾವ್ಯಾವ ಕಟ್ಟಡಗಳ ನಿರ್ಮಾಣ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದೀವಿ ಅಂತ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಇವರೊಂದು ಆರೋಪ ಮಾಡಿರ್ತಕ್ಕಂಥದ್ದು ಇದು ಹುರುಳಿಲ್ಲದ ಆರೋಪ. ಅವರು ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಖುದ್ದು ಅವರೇ ಬಂದು ಆರೋಪ ಮಾಡಿದ್ರು. ಲೆಟರ್ ಬರೆದಿದ್ದಾರೆ, ನಾಳೆ ಸುದ್ದಿಗೋಷ್ಠಿ ಮಾಡಿ ಡಾಕ್ಯುಮೆಂಟ್ ಎದುರಿಸೋದು ಅವರು ಮಾಡ್ಲಿ, ದಾಖಲಾತಿ ತರಲಿ. ಮೇಡಮ್ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ಇಲ್ಲ, ಇದ್ರಲ್ಲೂ ನಿಮ್ದು ಏನಾಗುತ್ತೆ ಗೊತ್ತಾ, ನಿಮ್ಮ ಮೇಲೆ ಡಾಕ್ಯುಮೆಂಟ್ಸ್ ತಂದಿಟ್ರು ಕೂಡ ಕರ್ನಾಟಕ ಕಾಂಗ್ರೆಸ್ಗೆ ಒಂದು ಶಬ್ದ ಅಂತೂ ಬಾಯ್ಪಟ್ಟ ಆಗ್ಬಿಟ್ಟಿದೆ, ಅಧಿಕಾರಿಗಳೇ ಕಾರಣ ಎಲ್ಲದಕ್ಕೂ. ಅಧಿಕಾರಿ ತಪ್ಪು ಮಾಡಿದ್ರೆ ತಪ್ಪಲ್ವಾ? ಯಾರು ಶಾಸಕರು ಮಿನಿಸ್ಟರ್ಗಳು ಕುಮ್ಮಕ್ಕಿಲ್ದೆ ಅಧಿಕಾರಿಗಳು ಡಿಸಿಷನ್ ಆ ರೀತಿ ಇಲ್ವೇ ಇಲ್ಲ, ಹಿಂದಿನ ಸರ್ಕಾರದಲ್ಲಾಗ್ಲಿ ಈ ಬಾರಿ ಆಗ್ಲಿ. ಮತ್ತಿನ್ನೊಂದು ಬಿಜೆಪಿ ಅವರು ಮಾತಾಡ್ತಾ ಇದ್ರು ಅವತ್ತು, ಇವ್ರದ್ದು PSI ಹಗರಣ ಆಗಿರ್ಬೋದು, FDA ಹಗರಣ ಆಗಿರ್ಬೋದು, ಪರಶುರಾಮನ ಮೂರ್ತಿ ಟ್ರಿಮು ಅದಕ್ಕೆ 3 ನಾಮ ಬಂದ್ರು, ಕಂಚಿನ ಪ್ರತಿಮೆ ಅಂತೇಳಿ ಭಾಷಾ ತಾರೀಫ್ ಮಾಡಿದ್ರು. ಹಗರಣ ಇರ್ಬೋದು, ವೀರಯ್ಯನವರು ಜೈಲಿಗೆ ಹೋದ್ರಲ್ವಾ, ಸಾಲು ಸಾಲು ಹಗರಣಗಳನ್ನ ಹೊತ್ತಿದ್ದವರು ಯಾವ ಬಾಯಿಂದ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಗೊತ್ತಿಲ್ಲ. ಇವತ್ತು ಒಂದು ನಿಮಿಷ, ಕಾಮಗಾರಿಗಳು ಆಗದೆ ಸಮೀಕ್ಷೆ ಮಾಡಿರುವಂಥದ್ದು ರಾಜ್ಯದಲ್ಲಿ ಕಾಮಗಾರಿ ಆಗಿರೋಂಥ ಉಳಿದಿರುವಂಥ ಸಮೀಕ್ಷೆ ಪ್ರಕಾರ 2023-24 ಅನುಮೋದನೆ ಆಗಿರೋ ಕೆಲಸಗಳು 1,703. ಕುಮಾರಸ್ವಾಮಿ ಒಂದು ಉದ್ಯೋಗ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಒಂದು ಕೈಗಾರಿಕೆ ತಂದಿದ್ದಾರೆ. ಏನ್ ಹೆಸರು ಮಾತ್ರ ಕೇಂದ್ರ ಸಚಿವರಾಗಿರೋದು ಅಲ್ಲ, ಕೂಗುಮರಿ ತರ ಕೂಗಬೇಡ್ರಿ. ಆರಂಭ ಆಗಿರೋ ಕೆಲಸ, ಆರಂಭ ಆಗಿರೋ ಕೆಲಸಗಳು 503 ಕೆಲಸ ಪೂರ್ಣ 44 ಕೆಲಸಗಳು ಬಾಕಿ ಉಳಿದ 1,156 ಬಾಕಿ ಉಳಿದ ಕೆಲಸಗಳು ರಾಜ್ಯದಲ್ಲಿ. ಮತ್ತೊಂದು ಸಲ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಡಿಸ್ಟರ್ಬ್ ಮಾಡೋರು ವಕ್ತಾರರು. ಯಾವ ಡಿಸ್ಟರ್ಬ್? 2023 ಈ ವಿಚಾರ ಹೇಳಕ್ ಬಿಡ್ಬೇಕು ನನಗೆ. ಮಾತಾಡ್ರಿ, ಕಾಂಗ್ರೆಸ್ 2023-24 ಅನುಮೋದನೆ ಆಗಿರೋ ಕೆಲಸ 1,703 ಕೆಲಸ, ಆರಂಭ ಆಗಿರೋ ಕೆಲಸ ಬರೀ 503 ಕೆಲಸ, ಕೆಲಸ ಪೂರ್ಣ ಆಗದೆ 44 ಕೆಲಸ ಬಾಕಿ ಉಳಿದಿರೋ 1,156 ಕೆಲಸಗಳು ಬಾಕಿ ಉಳಿದಿದೆ ರಾಜ್ಯದಲ್ಲಿ. ಇವತ್ತು ಅಭಿವೃದ್ಧಿ ಇಲ್ಲ, ಗುತ್ತಿಗೆದಾರ ಟೆಂಡರ್ ತಗೋತಾ ಇಲ್ಲ, ಪ್ಯಾಕೇಜ್ ಕರೆದು ಅವ್ರ ಸಂಬಂಧಿಕರು ಕೊಡ್ತಾ ಇದ್ದಾರೆ. ಇದು ಗುತ್ತಿಗೆದಾರ ನೇರವಾಗಿ ಲೆಟರ್ ಅಯೋಗ್ಯ ಸರ್ಕಾರ. ಅಭಿವೃದ್ಧಿಗೆ 3,000 ಕೋಟಿ, ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ಬರ್ಬೇಕಲ್ಲ, 2,20,000 ಕೋಟಿ ತೆರಿಗೆ ಬರ್ಬೇಕಲ್ಲ. ಹೇಳ್ರಿ ನಿಮ್ ಕುಮಾರನಿಗೆ ಕೇಂದ್ರ ಸಚಿವರಲ್ವಾ? ಯಾವ ಮುಖ ಇಟ್ಕೊಂಡ್ಬಂದು ನೀವು ಮಾತಾಡ್ತಾ ಇದ್ದೀರಾ? ಇವತ್ತು ಅವರಿಂದ ಬೀದಿ ಪಾಲಾಗಿ ಬೀದಿ ಅವ್ರ ನಮ್ ಕೈ ಗುತ್ತಿಗೆದಾರನ್ನ ಸಚಿನ್ ಅಂತ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಬರ್ದಿಕ್ಕಿದ್ರು. ಪ್ರಿಯಾಂಕಾ ಖರ್ಗೆ ಹೆಸರು ಹೇಳ್ಬಿಟ್ಟು ಬರ್ದಿಕ್ಕಿದ್ರು, ನನಗೆ ಬಿಡುಗಡೆ ಆಗಿಲ್ಲ, ನನಗೆ ಸರ್ಕಾರದಿಂದ ಬರ್ಬೇಕಾಗಿರೋ ಗುತ್ತಿಗೆದಾರ ಹಣ ಬಂದಿಲ್ಲ ಅಂತೇಳಿ ಪೇಮೆಂಟ್ ಮೇಲೆ ನೇರವಾಗಿ ಲೆಟರ್ ಡೆತ್ ನೋಟ್ ಬರ್ದು ಸೂಸೈಡ್ ಮಾಡ್ಕೊಂಡ್ರು. ಏನಾಯ್ತು, ಏನು ಶಿಕ್ಷೆ ಆಯ್ತು ಅಲ್ಲಿ? ಅದೇ ರೀತಿ ಇವತ್ತು ಗುತ್ತಿಗೆದಾರರು ದಯಾಮರಣಗಳು ಕೇಳಿದ್ರು ಕೂಡ ನಾವು ನೋಡಿದ್ವಿ. CM ಗೆ ಲೆಟರ್ ಬರೀತಾರೆ, ಯಾಕೆ ಇನ್ನು ಎಚ್ಚೆತ್ಕೊಂತ ಇಲ್ಲ ನೀವು? ಇನ್ನು ಎಷ್ಟು ಜನ ನೀವು ಬಲಿತಾ ಬೇಕಂತಿದ್ರೆ ಕಾಂಟ್ರಾಕ್ಟ್ಗಳನ್ನ, ಎಷ್ಟು ಜನ ಸೂಸೈಡ್ ಮಾಡ್ಕೋಬೇಕಂತಿದ್ರಿ ನೀವು? ಕಾಂಟ್ರಾಕ್ಟ್ ಬಗ್ಗೆ ನಿಮ್ಗೆ ಒಲವಿದೆಯಾ? ಇವತ್ತು ರಾಜ್ಯ ಶೂನ್ಯ ಕಾರಣ ಏನು? ಆ ಕಾಂಟ್ರಾಕ್ಟ್ ಪೇಮೆಂಟ್ ಹೋಗಿಲ್ಲ, ಅವ್ರು ಟೆಂಡರ್ ತಗೊಂತ ಇಲ್ಲ, ನೀವು ಟೆಂಡರ್ ಕರೆದು ಕೂಡ ಮಾನ್ಯತೆ ಕೊಡ್ತಾ ಇಲ್ಲ ಅದು ಗುತ್ತಿಗೆದಾರರು. ಯಾಕಂದ್ರೆ ನೀವು ಭ್ರಷ್ಟಾಚಾರದ ಮುಳುಗಿದಿರಿ, ಆರ್ಥಿಕ ದಿವಾಳಿ ಮಾಡಿದಿರಿ. ನೀವು ಒಂದೊಂದು ಸರಿ ಕೂಡ 2023-24 85,000 ಕೋಟಿ ಸಾಲ ಮಾಡಿದ್ರಿ ಸಿದ್ದರಾಮಯ್ಯನವರೇ. 2024-25
ಲಕ್ಷದ ಕುಮಾರಸ್ವಾಮಿ 50,000 ಕೋಟಿ ಸಾಲ ಮಾಡಿದ್ರೆ ಹಾ? 25-26 ಕೋಟಿ 1,16,000 ಕೋಟಿ ಸಾಲ ಮಾಡಿದ್ರೆ ಕೋಟಿ ರೂಪಾಯಿ ಸಾಲ ಮಾಡಿದ್ದಕ್ಕೆ ಯಡಿಯೂರಪ್ಪ 70,000 ಕೋಟಿ ಸಾಲ ಮಾಡಿದ್ರೆ ಗುತ್ತಿಗೆದಾರರು 32,000 ಕೋಟಿ ಯಾಕೆ ಸಾಲ ಯಡಿಯೂರಪ್ಪನವರು ಮಾಡಿದ್ದಾರೆ. 33,000 ಕೋಟಿ ಯಾಕೆ ಬಾಕಿ ಉಳ್ಕೊಂಡಿದೆ? ಆತ್ಮಾನಂದ ಅವರೇ, ಈಗ ನೋಡಿ ನಾಗೇಂದ್ರ ಅವ್ರು ಕೊಟ್ಟ ಇನ್ಪುಟ್ಸ್ ಆಧಾರದಲ್ಲೇ ನಾವು ನೋಡೋದಾದ್ರೆ ಲೂಟಿ ಆಗ್ತಿರ್ಬೇಕು, ಇಲ್ಲ ಯಾವುದೇ ರೀತಿಯ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಿರ್ಬೋದು. ಯಾವುದು ಕರ್ನಾಟಕ ಕಾಂಗ್ರೆಸ್ ಇಬ್ಬರು ನಮ್ಮ ಮಿತ್ರ ಪಕ್ಷದ JDS-ನವರು ಅಂಕಿಅಂಶನೂ ಕೂಡ ಯಾವುದೋ ಹಳೆ ದಾಖಲೆ ತಂದು ಇಲ್ಲಿ ಬರ್ಕೊಂಡು ಬಂದು ಮಾತಾಡೋದಲ್ಲ. ಅಪ್ಡೇಟ್ ಇರಬೇಕು. ಅವ್ರದ್ದು ಮಾನ್ಯ ಕಾಂಗ್ರೆಸ್ ಅವ್ರದ್ದು ಕೂಡ ತಪ್ಪಿದೆ ಮಾತಾಡೋದ್ರಲ್ಲಿ, ಇವ್ರದ್ದು ತಪ್ಪಿದೆ. ಇದು ಸುಮ್ಮನೆ ಯಾವ್ದು ಹಳೇದಲ್ಲ, ಇವತ್ತಿನ ಅಪ್ಡೇಟ್ ಡಾಟಾ ಬೇಕು ನಮ್ಗೆ. ನೋಡಿ 23 ಇವತ್ತಿನ ಡಾಟಾ ಡಿಬೇಟ್ ನೋಡಿ ಯಾವ್ದೇ ಕೇಳಿ ಸ್ವಪ್ರತಿಷ್ಠೆಗೋಸ್ಕರ ಮಾತಾಡಕ್ ಬರೋದಾದ್ರೆ ಚರ್ಚೆ ಆಗ್ಬಾರ್ದು. ರೈಟ್, ಮುಂದೆ ಕೇಳಿ. ಆದ್ರಿಂದ ಇವತ್ತು ಗುಂಡಿ ಸಮಸ್ಯೆ ಮಾತಾಡಕ್ ಬಂದಿದೀವಿ. ಈ ಸರ್ಕಾರದ ಪರಿಸ್ಥಿತಿ ಹಳೇದೆಲ್ಲ ಏನಾಗಿದೆ ಅಂತ ಗೊತ್ತಿದೆ. ಡಾಟಾ ಬೇಸ್ ಇವತ್ತು ನನಗೂ ಗೊತ್ತಿದ್ದೆ, ನಿಮಗೂ ಬರುತ್ತೆ ಡಾಟಾ ಬೇಸ್. ಯಾವ ಇಸ್ಬಿಲ್ಲಿ ಎಷ್ಟು ಸರ್ಕಾರದ ದುಡ್ಡಾಯ್ತು ಅಂತ. 1,725 ಕೋಟಿ ಹಣ ಯಾವಾಗಿದ್ದು, ಯಾವ ವರ್ಷದ್ದು ಅದ್ ತೀರಿಸಿ ಈಗ ಬಂದಿರುವಂತದ್ದು. ಈಗ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ದುರಾಡಳಿತ ಏನಂದ್ರೆ, ಇಲ್ಲಿ ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ. ಇದೆಲ್ಲ ಹೇಳಾಗಿದೆ. ನಾವು ಎಲ್ಲ ಹೇಳಾದ ಮೇಲೆ ಈ ಸರ್ಕಾರ ಜಾತಿಗಳ ನಡುವೆ ಒಳ ಮೀಸಲಾತಿಗೆ 140 ಕೋಟಿ 156 ಕೋಟಿ ಕಾಂತರಾಜು ವರದಿ 152 ಕೋಟಿ ಆಯ್ತು. ಇವತ್ತು ಮತ್ತೆ ಜಾತಿ ಸಮೀಕ್ಷೆ ಮಾಡಕ್ಕೆ 420 ಕೋಟಿ, ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಮತ್ತೆ 150 ಕೋಟಿ. ಇಷ್ಟು ಹಣವನ್ನ ಪೋಲ್ ಮಾಡಿ ಯಾವುದೇ ಜಾತಿಯವರಿಗೆ ಯಾರಿಗೂ ಬೇಕಾಗದೇ ಇರುವಂತ ಒಂದು ಸಮೀಕ್ಷೆಯನ್ನ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರ ವಿರೋಧ ಇದ್ರೂ ಕೂಡ ಈ ಸರ್ಕಾರ ಮಾಡಕೊಟ್ಟಿದೆ. ದುಡ್ಡು ಅಲ್ಲಿ ಸುರಿತಿದೆ. ಒಂದು ಗುಂಡಿ ಮುಚ್ಚಕ್ಕೆ ಒಂದು ಗುಂಡಿ ಮುಚ್ಚಕ್ಕೆ ಒಂದ್ ದಿನಕ್ಕೆ 1,000 ಗುಂಡಿ ಮುಚ್ತೀವಿ. ಯಾವ ಗುತ್ತಿಗೆದಾರರು ಬರ್ತಾರೆ? ಇವ್ರು ಹೇಳಿದ್ದು ಸತ್ಯ ಇದೆ. ನೀವು ಒಂದು ದಿನಕ್ಕೆ 1,000 ಗುಂಡಿ ಮುಚ್ಚುವಂತ ಟೆಕ್ನಾಲಜಿ ನಿಮ್ಮ ಹತ್ರ ಇಲ್ಲ. ಕಾಮಗಾರಿ ಮಾಡಕ್ಕೆ ಗುತ್ತಿಗೆದಾರರಿಲ್ಲ. ಗುತ್ತಿಗೆದಾರರಿಗೆ ಉಳಿಸಿರುವಂತ ಹಣ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಹೀಗಾಗಿ ಜನರನ್ನ ಡೈವರ್ಟ್ ಮಾಡಬೇಕು. ಜಾತಿ ಸಮೀಕ್ಷೆ, ಒಳ ಮೀಸಲಾತಿ, ಈ ಒಂದು ಗೊಂದಲಕ್ಕೆ ಸಿಕ್ಸಿ ನಿಗಮಗಳಿಗೆ ಕೊಡಬೇಕಾದ ಹಣನು ನಿಮ್ಮ ಹತ್ರ ದುಡ್ಡಿಲ್ಲ. ಅಲ್ಲೂ ಕೂಡ ಮತ್ತೆ ಮಂತ್ರಿ ಮಾಡಕ್ ಕೊಟ್ಟಿದ್ದೀರಾ ನಾಗೇಂದ್ರ ಅವ್ರನ್ನ. ಇನ್ನೊಂದು 15 ಜಮೀರ್ ಅವರು ಈಗ ತಾನೇ ಹೇಳಿರುವಂತ ಸುದ್ದಿ. ಇನ್ನೊಂದು 10 ದಿನದಲ್ಲಿ ನಾವು ಮತ್ತೆ ನಾಗೇಂದ್ರ ಅವ್ರನ್ನ ತಗೊಂಡು ಮತ್ತೆ ಈ ಬರುವಂತ ಮುಂದಿನ ಚುನಾವಣೆಗೆ ದುಡ್ಡು ಹೊಡೆಯಕ್ಕೆ ನಾವು ಬೋವಿ ನಿಗಮದಿಂದ ಈಗ ಒಂದಷ್ಟು ತೆರಿಗೆಗಳು ಬಂದಿದೆ. ಮಾತ್ರ ಕೆಲಸ ಮಾಡ್ತಾರ, ಬೇರೆ ಯಾಕೆಂದ್ರೆ SCP ಇಲ್ಲೇ ಒಂದಷ್ಟು ಸಮಾಜ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗೋದು, ಜಾಸ್ತಿ ದುಡ್ಡು ಅನುದಾನ ಬರ್ಬೇಕಲ್ಲ ನಿಮ್ಗೆ. ಅವ್ರಿಗೆ ಹೆಂಗಿದ್ರು ಒಡೆದು ರೂಢಿ ಇದೆ. ಈಗ ಅದು ಒಂದಷ್ಟು ದುಡ್ಡು ತಗೋಬೇಕೇನೋ. ಈ ರೀತಿಲಿ ಇವತ್ತು ಸಾರ್ವಜನಿಕರಿಗೆ ಈ ಸರ್ಕಾರದ ಮೇಲೆ ಕಿಂಚಿತ್ತು ನಂಬಿಕೆ ಇಲ್ಲ. ಮತ್ತೆ ಉದ್ಯಮಿಗಳು ಕೂಡ ಸ್ವತಃ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇರೋದು ಅಂತ ಇಂಡಸ್ಟ್ರಿಗಳನ್ನ ಸಾಫ್ಟ್ವೇರ್ಗಳನ್ನ ತಂದು ಹಾಕ್ದವರು ಕೂಡ ಇಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಅಂತ ಬಡ್ಕತಾ ಇದ್ದಾರೆ. ಎಷ್ಟು ಕೊಟ್ಟರು ಕುಮಾರಸ್ವಾಮಿ ಎಷ್ಟು ಕೊಟ್ಟರು ಅಂತ. ಉದ್ಯೋಗ ಸೃಷ್ಟಿ ಎಲ್ಲಾಗ್ಬೇಕು ನಿಮ್ಗೆ? ಇಂಥ ಒಂದು ಸಿಟಿಯನ್ನ ಹಾಳು ಮಾಡ್ತಾ ಇರೋದು ಇದೇ ಸರ್ಕಾರ. ಗುಂಡಿ ಮುಚ್ಚಕ್ಕಾಗ್ಲಿಲ್ಲ, ಇವತ್ತು ಕಾವೇರಿ ಆರತಿ ಮಾಡಕ್ ಹೋಗಿದ್ದಾರೆ. ಈ ಗುಂಡಿ ಮುಚ್ಚ ಕೆಲಸ ಮಾಡ್ಬೇಕಾಗಿತ್ತು. ನಿಮಿಷ ನೋಡಿ, ಏಷ್ಯಾದಲ್ಲೇ ಹೆಸರು ಮಾಡಿರುವಂತ ಈ ಬೆಂಗಳೂರನ್ನ ಉದ್ಯಮಗಳು ಅರಸಿ ಹುಡುಕಿ ಬರ್ತಾವೆ ಅಂತ ಹೇಳಿದ್ರೆ ಈ ಇನ್ಫ್ರಾಸ್ಟ್ರಕ್ಚರ್. ಬಟ್ ಈ ಮಟ್ಟಿಗೆ ಗುಂಡಿಗಳು, ಸೂಕ್ತ ರೀತಿಯ ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಇರೋದನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ನೀವು 33,000 ಕೋಟಿ ಪೆಂಡಿಂಗ್ ಇಟ್ಕೊಂಡಿದ್ದೀರಿ. ಗೃಹಲಕ್ಷ್ಮಿ ಇನ್ ಟೈಮಿಗೆ ಹೋಗ್ತಾ ಇಲ್ಲ. ಗೃಹ ಜೊತೆಲಿ ಎಷ್ಟೋ ಜನಕ್ಕೆ ಬಿಲ್ ಬರ್ತಾ ಇದೆ. ಯುವ ನಿಧಿ ಹೇಳಂಗೆ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಆಡಳಿತ ಸರ್ಕಾರ ಇಲ್ಲಿ ಲೂಟಿ ಹೊಡಿತಿದೆಯಾ ಅಥವಾ ಖಜಾನೆ ಖಾಲಿಯಾಗಿದೆ? ಕಮಿಷನ್ ದುಪ್ಪಟ್ಟಾಗಿದೆ. BJP ಸರ್ಕಾರದ ಅವಧಿಯಲ್ಲೂ ಇದೇ ಆಗಿದ್ದು. ಅವರನ್ನು ಕೂಡ ಮನೆಗೆ ಕಳಿಸಾಗಿದೆ. ಈಗ ಕಾಂಗ್ರೆಸ್ಸನ್ನು ಕೂಡ ಮನೆಗೆ ಕಳಿಸ್ತಾರೆ. ಹೌದಾ ಆತ್ಮಾನಂದ ಅವರೇ? ನಿಮ್ಮನ್ನು ಮನೆಗೆ ಕಳಿಸಿದ್ದು ಇದೇ ಕಾರಣಕ್ಕೆ. ಈಗ ಕಾಂಗ್ರೆಸ್ ಮನೆ ಕಳಿಸೋದಕ್ಕೆ ಇವರೇ ಇನ್ವಿಟೇಷನ್ ಕೊಟ್ಟಂಗಾಗಿದೆ. ಸಮರ್ಥವಾಗಿ ಕೆಲಸ ಮಾಡಿದ್ವಿ, ಅದಕ್ಕೆ 60 ಬಂತ. ಸಮರ್ಥವಾಗಿ ಕೆಲಸ ಮಾಡಿದ್ವಿ. ಮತ್ತೆ ನಮ್ಮಲ್ಲೇ ಆಂತರಿಕ ಗೊಂದಲಗಳು ಇದ್ದು ಕೋವಿಡ್ ನ ಯಶಸ್ವಿಯಾಗಿ ನಮ್ಮ ದೇಶಕ್ಕೆ
ವ್ಯಾಕ್ಸಿನನ್ನು ಒದಗಿಸಿ ಮತ್ತು ದೇಶಕ್ಕೂ ಕೂಡ ಬೆಂಗಳೂರಲ್ಲೇ ನಾವು ವ್ಯಾಕ್ಸಿನನ್ನು ರೆಡಿ ಮಾಡಿ ಮೋದಿಯವರ ಮಾರ್ಗದರ್ಶನದಂತೆ ಬೆಂಗಳೂರಲ್ಲೇ ವ್ಯಾಕ್ಸಿನ್ ಕೂಡ ಆಗಿದಂಥ ಫ್ಯಾಕ್ಟ್ರಿಗಳು ಇಲ್ಲೇ ಇದ್ವು. ಅದಕ್ಕೆ ಸಪೋರ್ಟ್ ಮಾಡಿ ಜನರ ಪ್ರಾಣವನ್ನು ಉಳಿಸಿದೀವಿ. ಕೋವಿಡ್ ಬರ್ಬೇಕಿತ್ತು ನೀವು ಖಂಡಿತ ಕೇಳಿ. ಅದಾದ ನಂತರ ಒಂದಷ್ಟು ಇವರಿನ ಸುಳ್ಳಿನ ಆರೋಪಗಳು, ಆಡಳಿತ ವಿರೋಧಿ ಇದ್ದಂಥ ಸಮಯದಲ್ಲಿ ಚುನಾವಣೆ ಆಯಿತು. 224 ಬರ್ಬೇಕಿತ್ತು. ನಮಗೆ ನಮ್ಮ ಆಂತರಿಕ ಸಮಸ್ಯೆಗಳು ಇತ್ತು. ಒಂದು ಸಿದ್ದರಾಮಯ್ಯನವ್ರು ಹಂಗ್ ನೋಡಿದ್ರೆ ಅವರು ಮಾಡದಂತ ಕೆಲಸ, ಅವ್ರದಾದಂತ ಕೆಲಸ ಮತ್ತೆ ಬರ್ಬೇಕಾಗಿತ್ತಲ್ಲ. ಅವ್ರು ಕೊಟ್ಟಂತ ಭಾಗ್ಯಗಳು, ಅವ್ರು ಕೊಟ್ಟಂತ ಯೋಜನೆಗಳಿಗೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ರಾಜಕೀಯ ಪಕ್ಷ ಆದ್ಮೇಲೆ ಒಂದ್ಸತಿ ಬರುತ್ತೆ, ಜನ ಯಾಕೆ ಒಪ್ಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಕಂಟಿನ್ಯೂ ಬರ್ಬೇಕಾಗಿತ್ತು. ಅವ್ರದೇ ಸರ್ಕಾರ ಇತ್ತು, ಅವ್ರದೇ ಸರ್ಕಾರ ಇದ್ದಾಗ ಅವರೇ ಕಂಟಿನ್ಯೂ ಆಗ್ಬೇಕಾಗಿತ್ತು. ಅವ್ರು ವಿರೋಧ ಪಕ್ಷವಾಗಿ ಕೂತ್ಕೊಂಡ್ರು, ನಮಗೆ ಒಂದು ಮ್ಯಾಂಡೇಟರಿ ಕೊಟ್ಟರು, ನಾವು ಅದನ್ನ ಸರ್ಕಾರವನ್ನ ನಡೆಸಿದೀವಿ. ಅದರಲ್ಲಿ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ, ನಾವು ಯಶಸ್ವಿಯಾಗಿ ಸರ್ಕಾರ ನಡೆಸಿದೀವಿ. ಆದ್ರೆ ಇವತ್ತು 137 ಮ್ಯಾಂಡೇಟರಿ ಕೊಟ್ಟಂತ ಕಾಂಗ್ರೆಸ್ಗೆ ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಇವ್ರ ಗ್ಯಾರಂಟಿಗಳನ್ನ ಹೇಳಿದಂಥದ್ದು, ಗ್ಯಾರಂಟಿಗಳಿಗೋಸ್ಕರ ಈ ಸರ್ಕಾರ ಎಲ್ಲೋ ನಡೆಸ್ತಾ ಇದೀವಿ ಅಂತೇಳಿ ಅವ್ರಿಗಾಗ್ಲಿಲ್ಲ ಅಂದ್ರೆ ಬಿಟ್ಕೊ ಹೇಳ್ಬೋದಾಗಿತ್ತು ಜನಕ್ಕೆ. ಆದ್ರೆ ಇವತ್ತು ಆಗ್ಲಿಲ್ಲ ಅಂತ ಹೇಳೋ ಬದಲು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? 12 ಲಕ್ಷ ಪಡಿತರ ಚೀಟಿಗಳನ್ನ ಇವತ್ತು ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದ್ ನಿಮಿಷ, ಇದನ್ನ ಮೊದಲು ಯಾರು ನಿಜವಾದ ಫಲಾನುಭವಿಗಳು ಅವರನ್ನ ಹುಡುಕುವಂಥದ್ದು ಸರ್ಕಾರಕ್ಕೆ ಬಹಳ ಸಣ್ಣ ಕೆಲಸ ಆಗಿತ್ತು. ಯಾರಿಗೆ ಇದೆಯೋ ಅವ್ರಿಗೆ ಕೊಡದೇನೆ ನಿಜವಾಗ್ಲೂ ನಿರ್ಗತಿಕರು, ಬಡವರಿಗೆ ಸಿಗ್ಬೇಕಾದವ್ರಿಗೆ ನಾವು ಅದನ್ನೇ ಹೇಳ್ತಾ ಇರೋದು. ಸರಿಯಾದ ಅದನ್ನ ಇವತ್ತು ಬಡವರಿಗೆ ಬಡವರಿಗೆ ಗೌರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಲ್ಲಿ ಯಾವ್ದಾದ್ರು ನಕಲಿ ಇತ್ತು ಆ ಥರದ್ದೇನಿದ್ರೆ ಅದನ್ನ ನಿಮ್ಗೆ ಗೊತ್ತಿರುತ್ತೆ. ಅವ್ರು 125cc ಗಿಂತ ಕಡಿಮೆ ವೆಹಿಕಲ್ ಇಟ್ಕೊಂಡಿದ್ದಾರೆ, 1.20 ಗಿಂತ ಕಡಿಮೆ ಆದಾಯ ಹೊಂದಿದ್ದವ್ರದ್ದು ಕಿತ್ತಾಕ್ತಿದ್ದೀರಾ? ಕೇಂದ್ರ ಸರ್ಕಾರ ಯಾವ ಗೈಡ್ಲೈನ್ಸ್ ಕೊಟ್ಟಿದೆ, ಆಹಾರ ಇಲಾಖೆಯಿಂದ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಅವ್ರ ಗೈಡ್ಲೈನ್ಸ್ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಆ ಪ್ರಕಾರ ಇವ್ರು ಹೇಳೋದು ನೋಡಿದ್ರೆ ಬಡವ್ರದೆಲ್ಲ ಕಿತ್ತಾಕ್ತಿದ್ದಾರೆ ಅಂತಿದ್ದಾರೆ. ನೋಡಿ, ಇವತ್ತು ಯಾವ್ದೋ ಗಾರ್ಮೆಂಟ್ಸ್ ಹೋಗೋಳು, ಒಂದು ಸಣ್ಣ IT, ಯಾವ್ದೋ ಸಣ್ಣ ಮನೆ, ಒಂದು ಸ್ಕೂಟ್ರ್ ತಗೊಳಕ್ಕೆ ಐಟಿ ಫೈಲ್ ಮಾಡಿದ್ದಾರೆ. ಅಂಥವ್ರನ್ನು ಕೂಡ ಈ ಸರ್ಕಾರ ಇವತ್ತು ಏಕಾಏಕಿ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಅನ್ನೋದಕ್ಕೆ 12 ಲಕ್ಷ ಕಾರ್ಡನ್ನು, ಪಡಿತರ ಕಾರ್ಡನ್ನು ಕೇಂದ್ರ ಸರ್ಕಾರದ ನಿಮಗೆ ಮಾಹಿತಿ ಇದೆ, ಅವ್ರ ಗೈಡ್ಲೈನ್ ಪ್ರಕಾರ ಇದ್ರೂ ನೀವು ಈ BPL ಕಾರ್ಡ್ ಮಾಡಿಕೊಟ್ಟವರು ನೀವೇನೆ. ಈ ಸರ್ಕಾರದಲ್ಲಿ ಕ್ಯಾಂಪ್ಗಳನ್ನು ಮಾಡಿ BPL ಕಾರ್ಡ್ ಮಾಡಿಕೊಟ್ಟಿದ್ದು ನೀವೇನೆ. ಅದಕ್ಕೆ ಒಂದು ಮಾನದಂಡ ಇಲ್ಲ ನಿಮಗೆ. ಅದನ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ. 8 ಎಕರೆ 10 ಎಕರೆ ಜಮೀನಿರೋರ್ಗೂ ನಿಮ್ಮದೇ ಕಾರ್ಯಕರ್ತರು BPL ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಅದ್ರ ಜೊತೆಗೆ ನೀವು ಯಾರನ್ನೋ ಇರೋದನ್ನ ತೆಗಿಯಕ್ಕೆ ಹೋಗಿ ಬಡವ್ರನ್ನ ಪಾಪ ಕೂಲಿಕರನ್ನ ಮಾಡ್ಕೊಂಡಿರೋರ್ನ ಅದನ್ನೇ ನಂಬಿ ರೇಷನ್ ತಗೊಳ್ತಾ ಇರೋರ್ನು ಕೂಡ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದು ಯಾರನ್ನ ಇಟ್ಕ ಮಾಡ್ತಾ ಇದ್ದೀರಿ? ನಿಮ್ಮದೇ. ಆತ್ಮಾನಂದ್ ಅವರೇ, ನಿಮ್ಮ ಆಡಳಿತ ಸರ್ಕಾರದಲ್ಲಿ 3 DCM ಅನ್ನೋ ಅಧಿಕಾರದ ಹಪ್ಪಹಪ್ಪಿ ನೋಡಿ ಹಿಂಗಿದೆ. ನಿಮ್ಮಂತ ನಾಯಕರಿಗೆ ಅಂತ ಹಪ್ಪಹಪ್ಪಿ ಇದ್ದಾಗ ಜನಸಾಮಾನ್ಯರು BPL ಕಾರ್ಡಿಗೆ 8 ಎಕರೆ ಇದ್ದವರು ಮಾಡಿಸ್ಕೊಂಡಿರ್ತಾರೆ, 10 ಎಕರೆ ಇದ್ದವರು ಮಾಡಿಸ್ಕೊಂಡಿರ್ತಾರೆ. ಯಥಾ ರಾಜ ತಥಾ ಪ್ರಜಾ. ಬದಲಾಯಿಸಬೇಕು, ಅದು ನಿಮ್ಮ ಕೈಲಿ ಆಗಿಲ್ಲ. ನಾಗೇಂದ್ರ ಅವರು ಹೇಳಿ. ಮೇಡಮ್, ಇವತ್ತು ನೋಡಿ, ರಾಜ್ಯದಲ್ಲಿ ಸತ್ಯ ಮಾತಾಡಬೇಕು. ನಾವು ಮಾತಾಡೋದು ಜನಕ್ಕೆ ಇವತ್ತು ತಿರಸ್ಕಾರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರನ. ಇವತ್ತು ಸನ್ಮಾನ್ಯ DCM ಅವರು 4 ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ. ಅದು ನ್ಯಾಯಯುತವಾಗಿ ಬೆಂಗಳೂರು ನಗರಾಭಿವೃದ್ಧಿಗೆ ಏನು ಅವ್ರ ಕೊಡುಗೆ ಏನಿದೆ ಇವತ್ತವ್ರು ಗ್ರೇಟರ್ ಬೆಂಗಳೂರು ಅಂತ ಮಾಡಕ್ ಮುಂಚೆ ನೀವು ಇವತ್ತು ಏನಾದರೂ ಗುಂಡಿಗಳು ಮುಚ್ಚಕ್ಕೆ ಮುಂಚೆ ನೀವು ಏನಾದರೂ ಡಾಂಬರೀಕರಣ ಮಾಡಿದ್ದೀರಾ, ವೈಟ್ ಟ್ಯಾಪಿಂಗ್ ರೋಡ್ ಮಾಡಿದ್ದೀರಾ? ಇವತ್ತು ಏನಾದರೂ ಅಭಿವೃದ್ಧಿ ಶೂನ್ಯ ಆಗೋಗಿದೆ ಅಂದ್ರೆ ಗುತ್ತಿಗೆದಾರಕ್ಕೆ ನೀವು ಪೇಮೆಂಟ್ ಕೊಟ್ಟಿಲ್ಲ. ಗುತ್ತಿಗೆದಾರ ಪೇಮೆಂಟ್ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ? ಗುತ್ತಿಗೆದಾರು ಟೆಂಡರ್ ಬರಲ್ಲ. ಇವತ್ತು ಬೇರೆ ರಾಜ್ಯಗಳಿಂದ ಬರಬೇಕಾದ್ರೂ ಕೂಡ ಕರ್ನಾಟಕದ ಸೇದಂಡಿ ಅಂತಾರೆ ತೆಲುಗಲ್ಲಿ. ಆ ಕರ್ನಾಟಕದ ಟೆಂಡರ್ಗಳೇ ನಾವು ಬೇಡ ಅಂತಾರೆ. ಕರ್ನಾಟಕದ ಗುತ್ತಿಗೆದಾರರು ಈ ಸರ್ಕಾರ ಇರೋರು ಕೆಲಸಗಳು ಮಾಡಲ್ಲ ಅಂತ ಇವತ್ತು ಹಾನಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಪತ್ರಗಳು ಬರೀತಾರೆ ಎಷ್ಟು ಹೊಂದಿರ್ತಾರೆ. ಒಂದು ಗುತ್ತಿಗೆದಾರ ಸಂಬಂಧ ಹೆಂಗಿರುತ್ತೆ ಸರ್ಕಾರದ ಮಧ್ಯೆ ಅಂದ್ರೆ ಅಣ್ಣ ತಮ್ಮ ಸಂಬಂಧ ಇರುತ್ತೆ. ಸರ್ಕಾರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಇಲ್ಲಿ ಗುತ್ತಿಗೆದಾರ ಕೆಲಸ ಮಾಡಬೇಕು. ಗುತ್ತಿಗೆದಾರ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರಗಳು ಮತ್ತೆ ರಾಜ್ಯದ ಸುಭಿಕ್ಷವಾಗಿ ಅಭಿವೃದ್ಧಿ ಆಗುತ್ತೆ. ಗುತ್ತಿಗೆದಾರನ್ನೆಲ್ಲ ಒಂದ್ ಕಡೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಿದೆ, ಮನಸ್ಥಿತಿ ಏನಾಗಿದೆ, ಸರ್ಕಾರ ಅವ್ರನ್ನ ಕಿರುಕುಳ ಕೊಟ್ಟು ಯಾವ
ಬೇಕಾದವ್ರಿಗೆ ಮಾತ್ರ ಟೆಂಡರ್ ಹೋಗ್ತಿದೆ ಅಂತಾರಲ್ಲ. ಹೌದು, ಅದನ್ನ ಏನಾಗಿದೆ ಇವತ್ತು ಅವ್ರ ಹಿಂಬಾಲಕರು, ಅವ್ರು ಬೇಕಾಗಿರೋಂಥವ್ರು, ಎಲೆಕ್ಷನ್ಸ್ ಅಲ್ಲಿ ಓಟ್ಗಳು ಹಾಕ್ಸಿರೋಂಥವ್ರು, ಮತಗಳು ಹಾಕ್ಸಿರೋಂಥ ಪ್ಯಾಕೇಜ್ಗಳು ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಒಂದು ಕಾಲೋನಿ ಲೀಡರ್ಗಳು ಇರ್ತಾರಲ್ಲ, ಅವ್ರಿಗೆ ಮಾತ್ರ ಪ್ಯಾಕೇಜ್ ಕೊಟ್ಕೊಂಡು ಮಾಡಕ್ ಹೋಗ್ತಾ ಇದೆ ಅಂತ ಇವತ್ತು ಗುತ್ತಿಗೆದಾರ ಆರೋಪಗಳಿರೋದು. ನಮ್ಮ ಆರೋಪ ಅಲ್ಲ ಇದು, ಗುತ್ತಿಗೆದಾರ ಆರೋಪ. ಮತ್ತೆ ಇವತ್ತು ನೀವು ಗುತ್ತಿಗೆದಾರಗಳಿಗೆ ಟೆಂಡರೇ ತಗೊಂಡಿದ್ ಮಟ್ಟ ತಗೊಂಡೋಗಿದ್ದೀರಿ ಅಂದ್ರೆ ಅವ್ರಿಗೆ ಎಷ್ಟು ಕಿರುಕುಳ ಕೊಡ್ತಾ ಇದ್ರಿ ನೀವು? ಯಾಕೆ ಅವರು ಎಷ್ಟು ನೊಂದಿರ್ಬೇಕು? 2 ವರ್ಷ ಕಾಯ್ಕೊಂಡು ಕೂತಿದ್ದಾರೆ. ಸರ್ಕಾರ ಇವತ್ತು ಬಿಡ್ಬೋದು, ನಾಳೆ ಕೊಡ್ಬೋದು, ನಮ್ಮನ್ನು ಕಾಪಾಡ್ಬೋದು ಸರ್ಕಾರದ ಅದು ಒಂದು ನ್ಯಾಯವಾಗಿ ನಮ್ಮ ಗುತ್ತಿಗೆದಾರನ್ನು ಕಾಪಾಡಬೇಕಾದ ಧ್ಯೇಯ ಇರೋದು ರಾಜ್ಯದ ಮುಖ್ಯಮಂತ್ರಿ. ಇವತ್ತು ಇವ್ರು ಕಣ್ಣೀರು ಆಗ್ತಾ ಇದ್ರು, ದಯಮರಗಳು ಬರೀತಾ ಇದ್ರು, ಒಂದು ಕಿಂಚಿಟ್ಟು ಕರುಣೆ ಇದೆ ಇವ್ರ ಪಾಟ್ಗೆ. ಇವರು ಇಲ್ಲಿ ಒಂದು ಧರ್ಮದ ಬೆಂಕಿ ಬಿಜೆಪಿ ಕುಮ್ಮಕ್ಕಿಂದ ನಿಮ್ಮ ಅಲ್ಲ, ಒಂದು ಧರ್ಮದ ಪತ್ರ ಬರ್ತಿದ್ದಾರೆ. ಇವತ್ತು 60% ಬರ್ತಿದ್ದಾರೆ. ನಿಮ್ಮ ಕುಮ್ಮಕ್ಕಿಂದ ಈಗ 60% ಗುತ್ತಿಗೆದಾರ 60% ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಸುಮ್ಮನೆ ಹೇಳಕ್ಕಾಗುತ್ತೆ ಮೇಡಮ್? ಅದು ಪತ್ರದಲ್ಲಿ ಬರ್ದು CM ಬರ್ದಿದ್ರಲ್ಲ, 8 ಇಲಾಖೆಗಳಿಂದ ನೀವು ಅದನ್ನೇ ಹೋರಾಟ ಮಾಡಿ ಬಂದ್ರಲ್ಲ, ನೀವು ಮಾಡ್ತಾ ಇರೋದೇನು ಇವತ್ತು? ಇವತ್ತು ಮಾಡ್ತಾ ಇರೋದೇನು? ಸರ್ಕಾರ ಅದನ್ನೇ ನೀವು ಮಾಡ್ತಾ ಇರೋದೇನು? ಇವತ್ತು ಹೇಳ್ತಾ ಇದ್ದೀರಿ ಅಡ್ಜಸ್ಟ್ಮೆಂಟ್ ಅನ್ನೋದು ನೀವು ಹಂಗೆ ಹೇಳ್ತೀರಿ, ಅವರು ಹಂಗೆ ಹೇಳ್ತಾರೆ. ಈಗ 40% CM ಅಂತ ಗೋಡೆ ಮೇಲೆ ಅಧಿಕಾರಕ್ಕೆ ಬಂದ್ರಲ್ಲ, 2 ವರ್ಷ ರಾಜ್ಯಭಾರ ಮಾಡ್ತಾ ಇದ್ದೀರಲ್ಲ, ಒಂದೇ ಒಂದು ಆರೋಪದ್ದು ಒಂದೇ ಒಂದು 40% ಈ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಅದನ್ನ ಹೋರಾಟ ಮಾಡ್ತಾನೆ ಬಂದ್ರೆ ಜನ ಅದನ್ನ ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇಲ್ಲ. ಅದನ್ನ ಹೋರಾಟ ನಿಮಗೆ ಇವತ್ತು ದುಪ್ಪಟ್ಟಾಗಿದೆ ಅಂತ ಹೇಳಿ ಕಾಂಟ್ರಾಕ್ಟರ್ಗಳು ಬರ್ದಿದ್ದಾರೆ, ಅದ್ರ ಬೇಸ್ ಮೇಲೆ ಇವತ್ತು ಕಾಂಟ್ರಾಕ್ಟರ್ಗಳಿಗೆ ನ್ಯಾಯ ಕೊಡಿಸಿ ಹೋರಾಟ ಮಾಡ್ಕೊಂಡು ನೀವು 40% ಅಂತ ಹೇಳ್ಕೊಂಡು ನೀವು ಬಿಜೆಪಿಯನ್ನ ಇವತ್ತು ನೀವು ಸೈಡ್ ಲೈನ್ ಮಾಡಿ ಮೇನ್ ಲೈನ್ ಬಂದ್ರಲ್ಲ. ಇವತ್ತು ನೀವು ಆಡಳಿತ ಪಕ್ಷಕ್ಕೆ ಜನ ನಂಬಿ ಕೊಟ್ರಲ್ಲ, 60% ಗುತ್ತಿಗೆದಾರರು ಇವತ್ತು ನಿಮಗೆ ಲೆಟರ್ ಬರ್ದಾಗ ನೀವು ಆಕ್ಷನ್ ತಗೊಂತ ಇರೋದಾದ್ರು ಏನು? ಇವತ್ತು ರಾಜ್ಯದಲ್ಲಿ ಏನು ಆಕ್ಷನ್ ತಗೊಂತ ಇದ್ದೀರಿ? ರೈಟ್ ದರ್ಶನ್ ಅವರೇ, ಲೂಟಿ ಆಗ್ತಿದೆಯಾ ಹಣ? ಖಜಾನೆ ಖಾಲಿಯಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳು ಸುಭಿಕ್ಷವಾಗಿ ಕರ್ನಾಟಕದಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ GDP ನಲ್ಲಿ ನಂಬರ್ 1, GST ನಲ್ಲಿ ನಂಬರ್ 2, ತಲಾ ಆದಾಯದಲ್ಲಿ ನಂಬರ್ 1, ಇಡೀ ದೇಶದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ. ಸಾರಿಗೆ ಇಲಾಖೆಗೆ ಪ್ರಶಸ್ತಿಗಳು ಬಂದಿದೆ, ಪಂಚಾಯತ್ ರಾಜ್ ಇಲಾಖೆಗೆ ಪ್ರಶಸ್ತಿಗಳು ಬಂದಿದೆ. ಒಟ್ಟಾರೆಯಾಗಿ ನಾವು ಏನು ನುಡಿದಿದ್ವಿ ಆ ತರ ನಡೀತಾ ಇದೀವಿ. ಇವತ್ತು ಇವ್ರು ಎಷ್ಟೇ ಆರೋಪ ಮಾಡಲಿ, ಎರಡು ಪಕ್ಷಗಳು ಒಂದಾದ್ರೂ ಸಮೇತ ನಾವು 1 ಸೀಟ್ ಇದ್ದವರು ಸಂಸತ್ತಲ್ಲಿ 9 ಗೆದ್ವಿ. 3 ಬೈ ಎಲೆಕ್ಷನ್ ಅಲ್ಲಿ 2 ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ, ಇಬ್ರು ಒಟ್ಟಿಗಾದ್ರೂ ಸಮೇತ. ಒಟ್ಟಾರೆ ಮೇಡಮ್, ನಾವು ಬಿಜೆಪಿ ಕುಮ್ಮಕ್ಕಿನ ಪತ್ರನ ಇದೇನಾದ್ರೂ ಗೊತ್ತಿಲ್ಲ? ನನ್ನ ಶುರುವಾತ್ ಏನ್ ಹೇಳಿದೆ, ಇದು ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ತರ ಯಾವುದೋ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಅನೇಕ ಎಂಕ್ವೈರಿ ಮಾಡುವಂತ ಸಂಸ್ಥೆಗಳಿವೆ. ಈ ರೀತಿ ತೋರಿಕೆಗೆ ಉದಾಹರಣೆ ಮೇಡಮ್, ಸಂತೋಷ್ ಪಾಟೀಲ್ ಅವರು ಲೋಕಾಯುಕ್ತ ಪತ್ರ ಬರೆದಿದ್ರಲ್ವಾ, ಮತ್ತೆ ರಾಷ್ಟ್ರಪತಿ ಪತ್ರ ಬರ್ತಿದ್ರಲ್ವಾ, ನನಗೆ ಈ ತರ ಕಿರುಕುಳ ಆಗ್ತದೆ ಅಂತ ದಾಖಲೆ ಅವ್ರು ಕೊಟ್ಟಿದ್ರಲ್ವಾ. ಇದು ಕೇವಲ ಒಂದು ಹಾರಿಕೆಯ ಬಾಲಿಶವಾದಂತಹ ಪತ್ರವಾಗಿದೆ. ಖಂಡಿತವಾಗ್ಲೂ ನಮ್ಮ ರಾಜ್ಯ ಸರ್ಕಾರ ಇವತ್ತಿನ ತನಕ 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ. ನಾವು ನುಡಿದಂತೆ ನಡೆಯುವವರು. ನಾವು ಈ ರಾಜ್ಯದ ಜನರಿಗೆ ನೀವು ಹೇಳ್ತೀರಿ ಈ ಮಾತನ್ನ, ಸ್ವತಃ ಸಿದ್ದರಾಮಯ್ಯನವರು ಒಪ್ಪಲ್ಲ. ನೋ ಮೇಡಮ್, ಈಗ ಬಿಜೆಪಿಯವರು ಒಂದು ಪ್ರಶ್ನೆ ಕೇಳಿದ್ರು, ಅವರು ಸ್ಟ್ಯಾಂಡರ್ಡ್ ಪ್ರಶ್ನೆ ಕೇಳಿದ್ರು. ಬೇರ್ ಮಟ್ಟದಿಂದ ಕಿತ್ತಾಗಕ್ ಸಾಧ್ಯ ಇಲ್ಲ, ಆ ಪ್ರಯತ್ನದಲ್ಲಿ ನಾನಿದ್ದೀನಿ ಅಂತ ನೀವು 1 ರೂಪಾಯಿ ಆಗಲ್ಲ ಅಂದ್ರೆ ಯಾರು ಮೇಡಮ್. ಬಿಜೆಪಿಯವರು ಕೆಲವು ಪ್ರಶ್ನೆ ಕೇಳಿದ್ರು, ಏನ್ ಮಾಡಿದ್ರಿ, ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ಏನ್ ಮಾಡಿದ್ರಿ ಅಂತ. ಮೇಡಮ್, ನಾನು ಅವಾಗ ಹೇಳೋದಕ್ಕೆ ಬಂದೆ, ಇವ್ರು ಮಾತು ತಪ್ಪಿಸಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಇಲ್ಲಿ ಅದು ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ 10,000 ಬೆಡ್ಡಿನ ಹಾಸ್ಪಿಟ್ಲು, ಒಂದು ಬೆಡ್ ಇಲ್ಲ, ಒಂದು ಇಂಬು ಇಲ್ಲ, ಒಂದು ಚೆಂಬು ಇಲ್ಲ, ಒಂದು ವೆಂಟಿಲೇಟರ್ ಇಲ್ಲ, ಒಂದು ಆಕ್ಸಿಜನ್ ಇಲ್ಲ, ಆಸ್ಪತ್ರೆನೇ ಇಲ್ಲ. ಆದ್ರೆ ಆ ದುಡ್ಡು ಎಲ್ಲಿಗೋಯ್ತು? ನಗರ ಪಟ್ಟಣದ ಆಸ್ಪತ್ರೆಗಳ ತನಕ ಸಾಲು ಭ್ರಷ್ಟಾಚಾರ ಮಾಡ್ಕೊಂಡ್ರು. ಅವತ್ತು ಆಯ್ತು, ಅವ್ರು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ಶ್ರೀರಾಮುಲು ರಾಜೀನಾಮೆ ಕೊಟ್ರು. ಈ ಸುಧಾಕರ್ ಅವರು ಏನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ನಾವು ಆರೋಪ ಮಾಡಿದ್ದಷ್ಟೇ ಅಲ್ಲ, ಅದನ್ನ ಸಾಬೀತ್ ಮಾಡ್ತೀವಿ. ಯಾರೆಲ್ಲ ಅವತ್ತಿನ ಕಾಲದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಜೈಲಿಗೆ ಕಳಿಸುವಂತ ಕೆಲಸ. ಉದಾಹರಣೆ ಮೇಡಮ್, ದೇವರಾಜರು ಸ್ಪೆಕ್ಟ್ರಲ್ ಮಿನಲ್ MLC ವೀರಯ್ಯನವರ ಬಂಧನ ಆಗ್ಲಿಲ್ವಾ? ಹಾಗೇನೆ ಉಳಿದ ಕುನ್ನ ಅವರ ವರದಿ ಬರಲಿ, ನಾಗಮೋಹನ್ ದಾಸ್ ಅವರ ವರದಿ ಬರಲಿ, ಜಸ್ಟಿಸ್ ವೀರಯ್ಯ ಅವರ ವರದಿ ಬರಲಿ, 100ಕ್ಕೆ 100 ರಾಜೀನಾಮೆ ನೀವೇ ತಗೊಂಡಿದ್ದಲ್ಲ. ಇದಕ್ಕೆ ಪ್ಯಾರಲ್ ಆಗಿ ರಾಜೀನಾಮೆ ಕೊಟ್ಟಿದ್ವಿ ಅಂತ ಹೇಳಿ ಆರೋಪ ನೀವು
ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಇವತ್ತು ಅದು ನರೇಂದ್ರ ಕೋರ್ಟಲ್ಲಿ ಮೋದಿ ಅವರು ಕೇಸ್ ನಡೀತಾ ಇದೆ ಮೇಡಮ್. ಕೇವಲ ರಾಜಕೀಯ ಭಾಷಣ ಮಾಡಿದ್ದಾರೆ ಹೊರತು ಇವತ್ತು ಇವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಗುತ್ತಿಗೆದಾರರು ಕಣ್ಣೀರು ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ, ಸರ್ಕಾರ ಪತನ ಆಗುತ್ತೆ. ಯಾಕಂದ್ರೆ ನಿಮ್ ಗುತ್ತಿಗೆದಾರರ ಕುಮಾರಣ್ಣ ಶಾಪ ಹೇಳ್ರಿ, ಬರೋದಿಲ್ಲ. ಬಡವ ಸರ್ಕಾರ ಪತನ ಆಗುತ್ತೆ. ಮಾಡಿದಂತ ವಿದ್ಯಾರ್ಥಿಗಳಿಗೆ B.Ed ಅಲ್ಲಿ ಅವಕಾಶ ಟ್ರೈನಿಂಗ್ ಪಡೆದಿದ್ರು ಕೂಡ ಆ ವಿದ್ಯಾರ್ಥಿಗಳು ಅವಕಾಶ 10,000ಕ್ಕೂ ಹೆಚ್ಚು ಜನ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 2 ಕೋಟಿ ಉದ್ಯೋಗ ಯಾರ್ದಣ್ಣ? ಯಾವ ಉದ್ಯೋಗ 22 ಕೋಟಿ ಅಣ್ಣ. ಯಾವ ಉದ್ಯೋಗ ಕೊಟ್ಟಿದ್ದಾರೆ ಅದನ್ನ ಮೊದಲು ಸರಿ ಮಾಡ್ಲಿ. ಅದ್ಯಾವ ಸ್ಪೋಕನ್ ಪರ್ಸನ್ ಇದಾರಲ್ಲಿ ಗೊತ್ತಾಗ್ಬೇಕಲ್ಲ. ಕಳೆದ 2.5 ವರ್ಷಗಳ ಅವಧಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಆದರೆ ಹೋರಾಟಗಳಿರ್ಬೋದು ಅಥವಾ ಪ್ರತಿಭಟನೆಗಳಿರ್ಬೋದು ಅಥವಾ ಈ ರೀತಿಯ ಆರೋಪಗಳಿರ್ಬೋದು ನಿರಂತರವಾಗಿ ನಡೀತಾನೆ ಇದೆ. ಬದಲಾಯಿಸ್ಕೊಳ್ಬೇಕಾಗಿದ್ದು ಬಹಳಷ್ಟು ಇದೆ. ಇಲ್ಲಿ ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ, ಪ್ರತಿಪಕ್ಷ ಯಾವತ್ತೂ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲಿ ಆಡಳಿತ ಪಕ್ಷ ಎಡವ್ತಾ ಇರುತ್ತೆ ಆಗ ಎಚ್ಚರಿಸುವಂತಹ ಎದೆಗಾರಿಕೆ ಇರುತ್ತೆ. ಇಂತಹ ಅನರ್ಥಗಳಾಗೋದಿಲ್ಲ. ಆ ನಿಟ್ಟಿನಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಸಮರ್ಥವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.